ಚಿದಂಬರ ನಮಸ್ತೇಸ್ತು ಚಿಂತಿತ ತಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಶ್ರೀ ಶೇಷಾಚಲ ಸತ್ಸಂಗದ 582ನೇ ಸಂಚಿಕೆಗೆ ಸರ್ವರಿಗೂ ಸ್ವಾಗತ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಅರ್ಥಸಹಿತ ವ್ಯಾಖ್ಯಾನ ನೀಡಲು ನಮ್ಮೊಂದಿಗೆ ಶ್ರೀಮತಿ ರೂಪಶ್ರೀ ಸುಬ್ಬರಾವ್ ಬೆಂಗಳೂರು ಇವರಿದ್ದಾರೆ. ಇವರಿಗೆ ಶ್ರೀ ಮಠದ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ಅವರು ತಮ್ಮ ಉಪನ್ಯಾಸ ಸೇವೆಯನ್ನು ಪ್ರಾರಂಭಿಸಬೇಕೆಂದು ವಿನಂತಿ. ಧನ್ಯವಾದಗಳು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಹಿಂದಿನ ವಾರದ ಸತ್ಸಂಗದಲ್ಲಿ ಆದಿ ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಸ್ತೋತ್ರದ ಒಂದು ಅರ್ಥಸಹಿತ ವ್ಯಾಖ್ಯಾನವನ್ನ ಮಾಡ್ತಾ ಇದ್ವಿ. 3 ಶ್ಲೋಕಗಳನ್ನ ಹಿಂದಿನ ಸತ್ಸಂಗದಲ್ಲಿ ನಾವು ನೋಡಿದ್ವಿ. ಈಶಾವಾಸ್ಯ ಉಪನಿಷತ್ತು ಹೇಳೋ ಹಾಗೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಭಿಹಿತಂ ಮುಖಂ ತತ್ ತ್ವಂ ಪೂಷನ್ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ, ಚಿನ್ನದ ಮುಚ್ಚಳ, ಅಂದ್ರೆ ಸತ್ಯವನ್ನ ಮುಚ್ಚಿದೆ. ಆದ್ದರಿಂದ ಸೂರ್ಯನಿಗೆ ಹೇಳ್ತಾ ಇರೋದು, ಆ ಮುಚ್ಚಳವನ್ನ, ಆ ಚಿನ್ನದ ಮುಚ್ಚಳವನ್ನ ತೆಗೆ, ನಾನು ಸತ್ಯದ ದರ್ಶನ ಮಾಡಬೇಕಾಗಿದೆ ಅನ್ನೋದನ್ನ ನಾವು ಲಾಸ್ಟ್ ಸತ್ಸಂಗದಲ್ಲೇ ನೋಡಿದ್ವಿ. ಭಜಗೋವಿಂದಂನ ಆಚಾರ್ಯ ಶಂಕರರು ಇದರಲ್ಲಿ ಮುಖ್ಯವಾಗಿ ವೇದಾಂತದ ಗುರಿ ಏನು ಅಂದ್ರೆ, ಜಗತ್ತಿನ ವಿಷಯಗಳಲ್ಲಿ ವೈರಾಗ್ಯ ಮತ್ತು ಪರಮಾತ್ಮನಲ್ಲಿ ಅನನ್ಯ ಭಕ್ತಿ, ಅಟ್ಯಾಚ್ ಟು ದ ಸುಪ್ರೀಂ ಗಾಡ್ ಅಂಡ್ ಡಿಟ್ಯಾಚ್ ಫ್ರಮ್ ದ ವರ್ಲ್ಡ್, ಇದು ಆಗ್ಬೇಕಾಗಿರೋದು. ಅದನ್ನ, ಆ ವೈರಾಗ್ಯವನ್ನ ನಮಗೆ ಬರೆಸ್ಬೇಕಾದ್ರೆ ಈ ಶ್ಲೋಕಗಳ ಮೂಲಕ ಅತ್ಯಂತ ಸುಂದರವಾಗಿ ನಮಗೆ ವಿವರಣೆಯನ್ನ ಕೊಡ್ತಾರೆ. ಈ ಒಂದೊಂದೇ ಚಿನ್ನದ ಮುಚ್ಚಳವನ್ನ ತೆಗೆದು ನಮಗೆ ತೋರಿಸ್ತಾ ಇದ್ದಾರೆ. ಅದರ ಒಂದು ಅದು ಸೀಮಿತವಾದದ್ದು, ಲಿಮಿಟೆಡ್ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಆಚಾರ್ಯರು. ಮೊದಲನೇದಾಗಿ ಏನ್ ತೋರಿಸ್ಕೊಟ್ರು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃತ್ಕರಣೆ. ಈ ಪ್ರಪಂಚದ ಜ್ಞಾನ ಏನಿದೆ ಅದರ ಒಂದು ಮಿತಿಯನ್ನ, ಅದು ನಿನಗೆ ಜೀವನ ನಿರ್ವಹಣೆಗೆ ಸಹಾಯ ಮಾಡೋದಾದರೂ ಅದರಿಂದ ನಿನ್ನ ಸಾವಿನ ಸಮಯದಲ್ಲಿ ಅದು ನಿನಗೆ ಯಾವ ರೀತಿಯೂ ಸಹಾಯ ಮಾಡಲ್ಲ. ಆದ್ದರಿಂದ ಭಜಿಸು ಗೋವಿಂದನನ್ನ ಅಂತ ಅದರ ಒಂದು ಲಿಮಿಟೇಷನ್ನ ತೋರಿಸ್ಕೊಟ್ರು. 2ನೇ ಶ್ಲೋಕ, ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ.
2ನೇ ಶ್ಲೋಕದಲ್ಲಿ ನಾವು ನೋಡಿದ್ದು ಈ ಜಗತ್ತಿನ ಒಂದು ಸಂಪತ್ತು, ಅದರ ಒಂದು ಲಿಮಿಟೇಷನ್, ಅದರ ಒಂದು ಮಿತಿ, ಅದು ನಮಗೆ ಎಷ್ಟು ಸಿಕ್ಕರು ಇನ್ನೂ ಬೇಕು 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 ಅನ್ನುವಂತ ತೃಷೆ ಇದೆ. ಅಂದ್ರೆ ಎಷ್ಟು ಬೇಕಿದ್ರು ಸಮಾಧಾನ ತೃಪ್ತಿ ಇಲ್ಲ, ಇನ್ನೂ ಬೇಕು 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 ಅಂತ ಅನ್ಸತ್ತೆ. ನಿನ್ನ ಪಾಲಿನ ಕರ್ಮವನ್ನ ಮಾಡು, ನಿನಗೆ ಏನು ಕಷ್ಟಪಟ್ಟು ದುಡಿತೀಯೋ ಅದರಲ್ಲಿ ಏನು ಫಲ ಬರುತ್ತೋ ಅದರಿಂದ ಸಂತುಷ್ಟನಾಗಿ ಇರು. ಈ ಜಗತ್ತಿನ ಒಂದು ಲೌಕಿಕದ ಸಂಪತ್ತಿಗೆ ಹೆಚ್ಚು ಅಟ್ಯಾಚ್ ಆಗ್ಬೇಡ. ಅದರಿಂದ ನಿನಗೆ ಯಾವುದೇ ರೀತಿಯಾದಂತಹ ಸುಖ, ಶಾಂತಿ, ಸಮಾಧಾನ ಇಲ್ಲ. ಭಜಿಸು ಗೋವಿಂದನನ್ನ ಅನ್ನೋದು 2ನೇ ಶ್ಲೋಕದ ಅರ್ಥ ಆಗಿತ್ತು. 3ನೇ ಶ್ಲೋಕ, ನಾರೀಸ್ತನಭರನಾಭೀದೇಶಂ ದೃಷ್ಟ್ವಾ ಮಾಗಾಮೋಹಾವೇಶಂ ಏತನ್ಮಾಂಸವಿಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ. ಪ್ರಾಪಂಚಿಕ ಒಂದು ಸುಖ ಅಥವಾ ಪ್ಲೆಜರ್, ಅದರ ಬಗ್ಗೆ ಇಲ್ಲಿ ಆಚಾರ್ಯರು ಮಾತಾಡ್ತಾ, ಈ ಜಗತ್ತಿನಲ್ಲಿ ಎಷ್ಟೋ ರೀತಿಯಾದಂತಹ ಲೌಕಿಕ ಸುಖಗಳು ಇದೆ. ಆದರೆ ಪ್ರತಿಯೊಂದು ಮನುಷ್ಯ ತಾನು ಸುಖವನ್ನ ಅಪೇಕ್ಷೆ ಪಡೋದು ಅದು ಶಾಶ್ವತವಾಗಿರಬೇಕು. ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಅದಕ್ಕಾಗಿ ಮನುಷ್ಯ ಪ್ರಯತ್ನವನ್ನ ಪಡ್ತಾನೆ. ಈಗ ನಾವು ಇಲ್ಲಿ ನೋಡೋದಾದ್ರೆ, ನಾರಿ ಸ್ತನಭರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಮೋಹದಿಂದ ಪುರುಷನಿಗೆ ಸ್ತ್ರೀಯಲ್ಲಿ ಆಕರ್ಷಣೆ ಅಥವಾ ಸ್ತ್ರೀಗೆ ಪುರುಷನಲ್ಲಿ ಆಕರ್ಷಣೆ, ಅಲ್ಲಿ ನನ್ನ ಸುಖ ಇದೆ ಅನ್ನೋ ಒಂದು ಭ್ರಮೆ ಇದೆಯಲ್ಲ, ಅದನ್ನ ಆಚಾರ್ಯರು ಇಲ್ಲಿ ಖಂಡನೆ ಮಾಡ್ತಾ ಇದ್ದಾರೆ. ಏತನ್ಮಾಂಸ ವಸಾದಿ ವಿಕಾರಂ, ಅದು ಏನು ಅಂತ ಯೋಚನೆ ಮಾಡು. ಮನಸ್ಸಿ ವಿಚಿಂತೆಯ ವಾರಂ ವಾರಂ, ಅದನ್ನ ಚಿಂತನೆ ಮಾಡು ಮನಸ್ಸಿನಲ್ಲಿ. ಅಂದ್ರೆ ಈಗ ನಮ್ಮ ಶಾಸ್ತ್ರ ಪ್ರತಿಯೊಂದು ವಿಷಯವಾಗಿ ನಮಗೆ ಸರಿಯಾಗಿ ಗೈಡೆನ್ಸ್ ಕೊಡುತ್ತೆ. ಈಗಿನ ಒಂದು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಕಾಲೇಜಲ್ಲೇ ಆಗ್ಲಿ ಸ್ಕೂಲಲ್ಲೇ ಆಗ್ಲಿ, ಶಾಸ್ತ್ರವನ್ನು ಬ್ಯಾನ್ ಮಾಡಿರೋದೆ ನಮಗೆ ಅದಕ್ಕೆ ಒಂದು ಸರಿಯಾದ, ಈಗಿನ ಒಂದು ಯಂಗ್ ಜನರೇಷನ್ಗೆ ಅದರ ಒಂದು ಗೈಡೆನ್ಸ್ ಇಲ್ಲ. ಯಾವಾಗ ಗೈಡೆನ್ಸ್ ಇಲ್ಲ, ಅವ್ರ ಸಿಲೆಬಸ್ ಅಲ್ಲೇ ಇಲ್ಲ, ಭಗವದ್ಗೀತೆ ಆಗ್ಲಿ ಶಾಸ್ತ್ರ ಆಗ್ಲಿ ಏನೂ ಇಲ್ಲ. ಹಾಗಾಗಿ ಮಕ್ಕಳಿಗೆ ಯಾವ ವಿಷಯವಾಗಿ ಕರೆಕ್ಟ್ ಆಗಿ ಗೈಡ್ ಮಾಡೋರು ಯಾರು ಇಲ್ಲ. ಏನು ಒಂದು ಲೌಕಿಕ ಸುಖದ ಹಿಂದೆ ಹೋದರೆ ಏನೇನು ಸಮಸ್ಯೆಗಳು, ಯಾಕೆ ಹೋಗ್ಬಾರ್ದು? ಯಾಕೆ ಅಂದ್ರೆ ಈ ಲೋಕದ ಸುಖಗಳೆಲ್ಲ ಅಶಾಶ್ವತವಾದದ್ದು, ಅದು ಪರ್ಮನೆಂಟ್ ಅಲ್ಲ. ಆದ್ರೆ ನಮಗೆ ಬೇಕಾಗಿರೋದೇನು? ಶಾಶ್ವತವಾದ ಸುಖ, ಅಶಾಶ್ವತವಾದ ಸುಖಗಳು. ಆಮೇಲೆ ಅದು ಕ್ಷಣಿಕವಾದದ್ದು. ಮತ್ತೆ ಈ ಲೌಕಿಕ ಸುಖದ ಹಿಂದೆ ಓಡಿದ್ರೆ ಏನಾಗತ್ತೆ ಅಂದ್ರೆ, ನಮ್ಮ ದೇಹದ ಶಕ್ತಿ, ಅದರ ಒಂದು ವೈಟಾಲಿಟಿ ಅಂತ ಏನಿರುತ್ತೆ ಅದೆಲ್ಲ ನಾಶ ಆಗತ್ತೆ. ಇದೇ ಕಠೋಪನಿಷತ್ತಿನಲ್ಲಿ ಯಮ ಮತ್ತು ನಚಿಕೇತನ ಸಂವಾದದಲ್ಲಿ ಬರುತ್ತೆ. ನಚಿಕೇತನಿಗೆ 3 ವರವನ್ನ ಕೇಳ್ಕೊ ಅಂತ ಯಮ ಹೇಳ್ತಾನೆ. ಅದರಲ್ಲಿ ಕೊನೆಯ ವರವಾಗಿ ನಚಿಕೇತ ಕೇಳ್ತಾನೆ, ನನಗೆ ಆತ್ಮಜ್ಞಾನವನ್ನ, ಆತ್ಮತತ್ವವನ್ನ ತಿಳಿಸ್ಕೊಡು ಅಂತ. ಆಗ ಯಮ ಅವನಿಗೆ, ಅದು ತುಂಬಾ ಉತ್ತಮವಾದ ಶ್ರೇಷ್ಠ ಜ್ಞಾನ, ನೀನು ಇಷ್ಟು ಚಿಕ್ಕ ಹುಡುಗ ಅಂತ ಅವನಿಗೆ ಏನೇನೋ ಪ್ರಲೋಭನೆಗಳು, ಅಂದ್ರೆ ಏನೇನೋ ಆಸೆಗಳನ್ನ ತೋರಿಸ್ತಾನೆ ಯಮ. ನಿನಗೆ ರಾಜ್ಯವನ್ನ ಕೊಡ್ತೀನಿ, ಆಯಸ್ಸು ಜಾಸ್ತಿ ಮಾಡ್ತೀನಿ, ನೀನು ಸುಖವಾಗಿರೋದಿಕ್ಕೆ ತುಂಬಾ ಸಂಪತ್ತು ಕೊಡ್ತೀನಿ, ಅಪ್ಸರೆಯರು ಗಂಧರ್ವರು ನಿನ್ನ ಮುಂದೆ ಹಾಡು ಹೇಳ್ತಾ ಇರ್ತಾರೆ, ಅಪ್ಸರೆಯರು ನಿನ್ನ ಮುಂದೆ ನೃತ್ಯ ಮಾಡ್ತಾ ಇರ್ತಾರೆ, ನೀನು ಯಾವಾಗ ಇಷ್ಟಪಡ್ತೀಯೋ ಆವಾಗ. ಆದರೆ ಈ ಆತ್ಮತತ್ವದ ವಿಷಯ ಬೇಡಪ್ಪ ಅಂತ ಯಮಧರ್ಮರಾಯ ನಚಿಕೇತನಿಗೆ ಹೇಳ್ತಾನೆ.
ಆದ್ರೆ ನಚಿಕೇತ ಹೇಳ್ತಾನೆ, ನಿನ್ನ ಡ್ಯಾನ್ಸು, ನಿನ್ನ ಹಾಡು ನಿನ್ನ ಹತ್ರನೇ ಇಟ್ಕೋ, ನನಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ನನಗೆ ಅದೇ ಬೇಕು, ಯಾವುದು ಶ್ರೇಷ್ಠ ಸತ್ಯವೋ ಅದೇ ಬೇಕು, ಆತ್ಮವಿಚಾರವೇ ನನಗೆ ಬೇಕು. ಇದೆಲ್ಲ ಪ್ರಯೋಜನಕ್ಕೆ ಬರದೇ ಇರ್ತಕ್ಕಂತಹದು. ಯಾಕೆ ಪ್ರಯೋಜನಕ್ಕೆ ಬರಲ್ಲ? ಯಾಕೆ ಅಂದ್ರೆ ಇದು ನಮ್ಮ ದೇಹದ ಶಕ್ತಿಯನ್ನ ಕುಂದಿಸತ್ತೆ, ಇದೆಲ್ಲ ಕ್ಷಣಿಕವಾದ ಸುಖಗಳು, ಇದರಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ಅಷ್ಟು ಚಿಕ್ಕ ಹುಡುಗ ಹೇಳ್ತಾನೆ. ಆಮೇಲೆ ಇನ್ನೊಂದೇನಾಗತ್ತೆ ಅಂದ್ರೆ, ಈ ತರಹದ ಸುಖಗಳ ಹಿಂದೆ, ಚೀಪ್ ವಲ್ಗರ್ ಸುಖಗಳ ಹಿಂದೆ ಓಡಿದ್ರೆ ಏನಾಗತ್ತೆ ಅಂದ್ರೆ, ಮನಸ್ಸು ನಾನು ಹೇಳಿದಂಗೆ ಮನಸ್ಸು ಕೇಳ್ಬೇಕು. ಆದರೆ ಇಲ್ಲಿ ಮನಸ್ಸು ಹೇಳ್ದಂಗೆ ನಾನ್ ಕೇಳ್ಬೇಕಾಗತ್ತೆ. ನಾನು ಮನಸ್ಸಿನ ದಾಸನಾಗ್ತಾ ಹೋಗ್ತೀನಿ, ಮನಸ್ಸಿನ ದಾಸನಾಗ್ತಾ ಹೋಗ್ತೀನಿ. ಆ ಮನಸ್ಸಿಗೆ ತನ್ನ ಸಂತೋಷ ಹೊರಗಡೆ ಜಗತ್ತಿನಲ್ಲಿ ಇದೆ ಅಂತ ಲೌಕಿಕ ಸುಖದ ಹಿಂದೆ ಓಡ್ತಾ ಹೋಗುತ್ತೆ ಅದು. ಆದ್ರಿಂದ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದುಷ್ಪುರೇಣ ಅನಲೇನ ಚ. ಈಗ ಬೆಂಕಿಗೆ ನೀವು, ಅನಲ ಅಂದ್ರೆ ಬೆಂಕಿ, ಅದಕ್ಕೆ ನೀವು ತುಪ್ಪ ಹಾಕ್ತಾ ಇದ್ರೆ ಅದು ಉರಿತಾನೆ ಇರುತ್ತೆ. ಎಂದಿಗೂ ತೃಪ್ತಿ ಪಡಿಸಲಾಗದಂತಹ ಈ ಬಯಕೆಗಳ ಹಿಂದೆ ಓಡಿದ್ರೆ ಮನಸ್ಸು ಅದರ ದಾಸನಾಗ್ತಾ ಹೋಗುತ್ತೆ. ದಾಸನಾಗ್ತಾ ಹೋದ್ರೆ ಏನಾಗತ್ತೆ? ಆ ವಸ್ತು ನನಗೆ ಸಿಕ್ಕರೆ ಸರಿ, ಇಲ್ದೆ ಹೋದ್ರೆ ನನಗೆ ಅಶಾಂತಿ ಆಗತ್ತೆ. ಸಿಕ್ಕರೂ ಸಹನೋ ಅಯ್ಯೋ ಇದು ಇಷ್ಟೇನಾ ಅಂತ ಒಂದು ಭ್ರಮ ನಿರಸನ ಆಗತ್ತೆ. ಎರಡು ರೀತಿಯಿಂದಲೂ ಮನಸ್ಸು ಈ ರೀತಿಯಾಗಿ ಆ ಲೌಕಿಕ ಸುಖದ ಹಿಂದೆ ದಾಸನಾಗ್ತಾ ಹೋಗುತ್ತೆ. ಬುದ್ಧಿ ಅದಕ್ಕೆ, ಈ ಕಾಮ ವಾಸನೆ ಅನ್ನೋದು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಬುದ್ಧಿ ಕೆಲಸ ಮಾಡಲ್ಲ. ನಾವ್ ಅದಕ್ಕೆ ಎಂತ ಮಹಾತ್ಮರ ಜೀವನಗಳಲ್ಲಿ ನೋಡ್ತೀವಿ, ಅವರು ತಪಸ್ಸು ಮಾಡ್ತಾ ಇರ್ತಾರೆ ಅಥವಾ ಎಷ್ಟು ಬುದ್ಧಿವಂತರಾಗಿರ್ತಾರೆ, ಆದರೆ ಈ ಒಂದು ಟ್ರ್ಯಾಪ್ಗೆ ಅವರು ಬೀಳ್ತಾರೆ. ಮಾಯೆ ಎಸೆಯುವಂತ ಎಷ್ಟೋ ಲೌಕಿಕ ಸುಖಗಳಿದೆಯಂತೆ ಜಗತ್ತಿನಲ್ಲಿ, ಆದರೆ ಮಾಯಾ, ಮಹಾಮಾಯೆ ದುರ್ಗಾದೇವಿ, ಅವಳು ಎಸೆಯುವಂತ ಮಹಾ ದೊಡ್ಡ ಟ್ರ್ಯಾಪ್ ಅಂದ್ರೆ ಈ ಸ್ತ್ರೀ ಪುರುಷನಲ್ಲಿ ಇರ್ತಕ್ಕಂತಹ ಆಕರ್ಷಣೆ. ಅದನ್ನ ಯಾರು ಗೆಲ್ತಾನೋ ಅವನು ನಿಜವಾದ ಸತ್ಯವನ್ನ ನೋಡೋದಕ್ಕೆ ಹಿರಣ್ಮಯೇನ ಪಾತ್ರೇಣ, ತಗಿ ಆ ಮುಚ್ಚಳವನ್ನ, ಆ ಸತ್ಯವನ್ನ ನೋಡಕ್ಕೆ ಶಕ್ತನಾಗ್ತಾನೆ. ಅದಕ್ಕೆ ಅರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ಒಂದು ಪ್ರಶ್ನೆ ಕೇಳ್ತಾನೆ, 3ನೇ ಅಧ್ಯಾಯ ಕರ್ಮಯೋಗದಲ್ಲಿ. ಅತಕ್ಕೇನ ಪ್ರಯೋಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಶ್ಚನ್ ಅಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅಲ್ಲ ಕೃಷ್ಣ, ನನಗೆ ಇದು ತಪ್ಪು ಅಂತ ಗೊತ್ತು, ಇದು ಕೆಟ್ಟದ್ದು ಅಂತ ಗೊತ್ತು, ಆದರೂ ಮನುಷ್ಯನಿಗೆ ಅದು ಮಾಡಬಾರ್ದು ಅಂತ ತಿಳುವಳಿಕೆನೂ ಇರುತ್ತೆ. ಆದರೂ ಅನಿಚ್ಛನ್ ಅಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಯಾವ ಒಂದು ಬಲದಿಂದ ಇವನು ಇಂತಹ ಕೆಲಸಗಳಿಗೆ ಹೋಗ್ತಾನೆ ಅಂದ್ರೆ ಕಾಮ ಕ್ರೋಧಗಳ ಒಂದು ಟ್ರ್ಯಾಪ್ ಅಲ್ಲಿ, ಒಂದು ಮೋಸದ ಜಾಲದಲ್ಲಿ, ಮಾಯಾ ಜಾಲದಲ್ಲಿ ಬೀಳ್ತಾನೆ ಅನ್ನೋ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ. ನಮ್ಮೆಲ್ಲರ ಪರವಾಗಿ ಅರ್ಜುನ ಕೇಳುದು, ಯಾವ ಕಾರಣಕ್ಕಾಗಿ ನಾವು ಈ ರೀತಿಯಾದಂತಹ ಒಂದು ಮಾಯಾ ಜಾಲದಲ್ಲಿ ಸಿಕ್ಕಾಕೋತೀವಿ? ನಮಗೆ ಗೊತ್ತು ಅದು ಸರಿ ಇಲ್ಲ ಅಂತ. ಶ್ರೀ ಭಗವಾನ್ ವಾಚ, ಪರಮಾತ್ಮ ಉತ್ತರ ಕೊಡ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ನ ವಿದ್ಯೇನಮಿಹ ವೈರಿಣಂ. ಕಾಮ ಮತ್ತು ಕ್ರೋಧನಪ್ಪ ಅರ್ಜುನ ಕಾರಣ ಎಲ್ಲದಕ್ಕೂ. ಅದು ರಜೋಗುಣದಿಂದ ಉತ್ಪತ್ತಿ ಆಗತ್ತೆ. ಪ್ರಕೃತಿಯಲ್ಲಿ 3 ಗುಣಗಳಿದೆ, ಸತ್ವ, ರಜ ಮತ್ತು ತಮೋ ಗುಣಗಳು. ರಜೋಗುಣದಲ್ಲಿ ಈ ಕಾಮ ಮತ್ತು ಕ್ರೋಧ ಅನ್ನೋದು ಉತ್ಪತ್ತಿ ಆಗತ್ತೆ. ಆದ್ರೆ ತಿಳ್ಕೋ ಅರ್ಜುನ, ಅದೇ ನಿನ್ನ ಮಹಾವೈರಿ, ನಿನ್ನನ್ನ ನಾಶ ಮಾಡುತ್ತೆ ಅದು. ವಿದ್ಯೆನ ತಿಳ್ಕೋ, ಮಹಾಶನೋ ಮಹಾಪಾಪ್ನ, ಅದೇ ನಿನ್ನ ಗ್ರೇಟೆಸ್ಟ್ ಎನಿಮಿ, ಹೊರಗಡೆ ಎಲ್ಲೋ ಇಲ್ಲ ನಿನ್ನ ಎನಿಮಿ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ. ನಾವು ಈ ರೀತಿ ಒಂದು ವಿಶ್ಲೇಷಣೆ ಮಾಡಿದಾಗ ಇದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ, ಇದರ ಹಿಂದೆ ನಾನು ಓಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ನಮಗೆ ಅರ್ಥ ಆಗತ್ತೆ. ಹಾಗಂತ ನಮ್ಮಲ್ಲಿ ಯಾವ ಒಂದು ಕಾಮನೆಗಳು, ಬಯಕೆಗಳು ಇದೆ, ಅದನ್ನ ಸಪ್ರೆಸ್ ಮಾಡ್ಬೇಕಾ?
ಬಲವಂತವಾಗಿ ನಿಯಂತ್ರಣ ಮಾಡ್ಬೇಕಾ? ಹಾಗ್ ಮಾಡ್ಬಾರ್ದು. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಮನಸ್ಸು ಹೆಂಗ್ ಗೊತ್ತಾ? ಅದು ಸ್ಪ್ರಿಂಗ್ ತರ. ನೀವ್ ಎಷ್ಟು ಅದನ್ನ ಸಪ್ರೆಸ್ ಮಾಡ್ತಿರೋ, ಅವಕಾಶ ಸಿಕ್ಕ ತಕ್ಷಣ ಮತ್ತೆ ಡಬ್ಬಲ್ ಆಗಿ ಅದು ಆಚೆ ಬರುತ್ತೆ. ಮತ್ತೆ ರೆಬಲ್ ಆಗತ್ತದು ಮೈಂಡ್. ಅದನ್ನ ಹಾಗ್ ಮಾಡ್ಬಾರ್ದು. ಅದಕ್ಕೆ ಇನ್ನೂ ಪ್ರೆಷರ್ ಜಾಸ್ತಿ ಆಗತ್ತೆ. ಅದಕ್ಕೆ ರೆಬಲ್ ಆಗತ್ತದು. ಇಲ್ಲ, ನಾನು ಅದನ್ನ ಪಡ್ಕೊಂಡೇ ಪಡ್ಕೋತೀನಿ ಅಂತ. ಆದ್ರಿಂದ ಏನ್ ಮಾಡ್ಬೇಕು? ಒಂದು ಮನಸ್ಸನ್ನ ನಿಧಾನವಾಗಿ ಪರಿವರ್ತನೆ ಮಾಡ್ಬೇಕು. ಸಬ್ಲಿಮೇಷನ್ ಅಂತಾರೆ ಅದಕ್ಕೆ. ಅದರಲ್ಲಿ 2 ಸ್ಟೇಜಸ್ ಇದೆ. ಮೊದಲನೇದು ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಶಾಸ್ತ್ರವನ್ನ, ಭಗವದ್ಗೀತೆ, ಭಾಗವತ ಅಥವಾ ಇತರ ಪ್ರಕರಣ ಗ್ರಂಥಗಳು, ಶಾಸ್ತ್ರ, ಸತ್ಸಂಗ, ಮಹಾಪುರುಷರ ಸನ್ನಿಧಿಯಲ್ಲಿ ಸದಾ ಇರಬೇಕು. ಆಗ ಒಳ್ಳೊಳ್ಳೆಯ ವಿಚಾರಗಳು ಮನಸ್ಸಿಗೆ ಕೇಳ್ತೀವಿ. ಆಗ ಈ ರೀತಿ ಅನಲೈಸ್ ಮಾಡೋದನ್ನ ಕಲ್ತ್ಕೋತೀವಿ. ಹಿಂದೆಲ್ಲ ಗುರುಕುಲಗಳಲ್ಲಿ ಬ್ರಹ್ಮಚಾರಿಗಳಿಗೆ ಹೀಗೆ ಹೇಳ್ಕೊಡ್ತಾ ಇದ್ರು. ಆದ್ದರಿಂದ ಅವರು ಜೀವನ ನಡೆಸ್ಬೇಕಾದ್ರೆ ಶಾಸ್ತ್ರದ ಒಂದು ಶಕ್ತಿಯಿಂದ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಿದ್ರು. ಸರಿಯಾದ ಒಂದು ವಿವೇಕದಿಂದ ಜೀವನ ನಡೆಸುವಂತ ಶಕ್ತಿ ಇರ್ತಿತ್ತು. ಈಗಿನ ಯಂಗ್ಸ್ಟರ್ಸ್ಗೆ ದಾರಿ ಗೈಡ್ ಮಾಡೋರೇ ಇಲ್ಲ ಯಾರು. ಮನಸ್ಸಿನ ಸ್ವಭಾವ ಏನು ಅಂದ್ರೆ, ಅದು ಸದಾ ಸಂತೋಷವನ್ನು ಹುಡುಕ್ತಾ ಇರುತ್ತೆ. ಎಲ್ಲಿ ತನಗೆ ಸಂತೋಷ ಇದೆ ಅಲ್ಲಿಗೆ ಓಡುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದ್ರಲ್ಲಿರುತ್ತೆ. ಆದ್ರಿಂದಲೇ ನೀವು ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ ಸದಾ ಮೊಬೈಲು. ಅವರಿಗೆ ತನ್ನ ಮನಸ್ಸಿನ ಜೊತೆ ಅಲ್ಲಿ ಏನು ನಡೀತಾ ಇದೆ ಅಂತಾನೂ ಗೊತ್ತಾಗಲ್ಲ ಒಳಗಡೆ. ಅಷ್ಟು ಮನಸ್ಸಿನ ಒಳಗಡೆ ಅವರಿಗೆ ಆ ಆತಂಕ, ಗೊಂದಲ, ಸಂಶಯ ಎಲ್ಲ ಇರುತ್ತೆ. ಆದರೆ ಅವರು ಅದನ್ನ ಗೈಡ್ ಮಾಡೋದಕ್ಕೆ ಏನು ಇರೋದಿಲ್ಲ. ಈಗ ಅವ್ರನ್ನ ಸುಮ್ನೆ ಕುತ್ಕೊಳ್ಳಿ ಅಂದ್ರೆ 10 ನಿಮಿಷಕ್ಕೆ ಮೊಬೈಲ್ ತಗೋತಾರೆ. ಮನಸ್ಸು ಅಲ್ಲಿ ಹೋಗಿ ನೋಡತ್ತೇನೋ, ಅವಾಗ ಅದಕ್ಕೆ ಸಮಾಧಾನ ಆಗತ್ತೆ. ಮನಸ್ಸಿಗೆ ಯಾವಾಗಲೂ ಸಂತೋಷ ಬೇಕು. ಸಂತೋಷವನ್ನು ಹುಡುಕತ್ತದು. ಆ ಸಂತೋಷವನ್ನ, ಅದರ ಸ್ವಭಾವ, ಅದು ಸಹಜ ಸ್ವಭಾವ ಮನಸ್ಸಿನದು. ಯಾವಾಗಲೂ ಅದಕ್ಕೆ ಸಂತೋಷ ಹುಡುಕ್ತಾ ಇರುತ್ತೆ. ಮನಸ್ಸಿಗೆ ನಾವು ಶಾಸ್ತ್ರವನ್ನ ಓದಿ ತಿಳುವಳಿಕೆ ಕೊಟ್ಟು, ನಿನಗೆ ಸಂತೋಷ ತಾನೇ ಬೇಕು, ಹೆಚ್ಚಿನ ಸಂತೋಷವನ್ನು ನಿನಗೆ ತೋರಿಸ್ತೀನಿ ಬಾ. ಏನು? ಭಜ ಗೋವಿಂದಂ. ಭಗವಂತನ ಕಡೆ ತಿರುಗು, ಪರಮಾತ್ಮನಲ್ಲಿ ಭಕ್ತಿ ಮಾಡು. ನಿನಗೆ ಯಾವ ರೀತಿ ಇಷ್ಟನೋ, ಒಂಥರ ಹಿಂದೆನವ್ರು ಹಾಕೊಟ್ಟ ದಾರಿಯಲ್ಲಿ ಸಂಪ್ರದಾಯದಂತೆ ಮಾಡ್ಬೇಕು ನನ್ನ ಪರವಾಗಿಲ್ಲ. ನಿನಗೆ ಪ್ರವಚನ ಕೇಳ್ಬೇಕಾ? ನಿನಗೆ ಪುಸ್ತಕಗಳನ್ನ ಓದ್ಬೇಕಾ? ವೇದಾಂತ ವಿಚಾರಗಳನ್ನ ತಿಳ್ಕೊಬೇಕಾ? ನಿನಗೆ ಜಪ ಮಾಡಿದ್ರೆ ಆಗತ್ತಾ? ನಿನಗೆ ಧ್ಯಾನ ಮಾಡಿದ್ರೆ ಆಗತ್ತಾ? ನಿನಗೆ ಕೀರ್ತನೆ ಮಾಡಿದ್ರೆ ಆಗತ್ತಾ? ಏನ್ ಮಾಡಾದ್ರೂ ಮನಸ್ಸನ್ನ ಅವನ ಕಡೆ ತಿರುಗಿಸು. ಭಜ ಗೋವಿಂದಂ. 2 ಆಗ್ಬೇಕು. ಮೊದಲನೇದು ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಸಪ್ರೆಸ್ ಮಾಡೋದ್ರಿಂದ ಮನಸ್ಸು ಕೇಳಲ್ಲ ಮಾತು, ಅದು ಹಠ ಮಾಡುತ್ತೆ. ಆದ್ರಿಂದನೇ ಮನೆಯಲ್ಲಿ ಮಕ್ಕಳಿಗೆ ಮೊಬೈಲು ಇದ್ರಲ್ಲಿ ತಗೊಂಡು ಯಾವ್ದೋ ಡರ್ಟಿ ವೆಬ್ಸೈಟ್ಸ್ ಹೋಗೋದು, ಕೆಟ್ಟ ಪುಸ್ತಕಗಳನ್ನ ಓದೋದು. ಕಂಟ್ರೋಲ್ ಮಾಡಿದ್ರೆ ಯೂಸ್ ಇಲ್ಲ. ಅವ್ರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡ್ ಬರ್ಬೇಕು. ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಆಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಈ ಚಿಂತನೆಯನ್ನ ಮಾಡು ಮನಸ್ಸಿನಲ್ಲಿ. ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಶಾಸ್ತ್ರವನ್ನ ಸರಿಯಾಗಿ ಓದಿ ತಿಳ್ಕೋ. ಇದರಿಂದೆಲ್ಲ ಈ ಲೌಕಿಕ ಸುಖದಿಂದ ಯಾವ ಪ್ರಯೋಜನವೂ ನನಗಿಲ್ಲ. ನಾನು ಹುಡುಕ್ತಾ ಇರ್ತಕ್ಕಂತಹ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇದರಲ್ಲಿ ಸಾಧ್ಯವಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಭಜಿಸು ಗೋವಿಂದನನ್ನ. ಹಾಗೆ ಮಾಡ್ತಾ 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 ಏನಾಗತ್ತೆ ಅಂದ್ರೆ, ಮನಸ್ಸು ನಿಧಾನವಾಗಿ, ಒಂದೇ ಸತಿ ಆಗಲ್ಲ, ನಿಧಾನವಾಗಿ ಈ ಹೊರಗಿನ ವಿಷಯಗಳಲ್ಲಿ ಆಸಕ್ತಿಯನ್ನ ಕಳ್ಕೊಳ್ಳುತ್ತೆ. ನಿಧಾನವಾಗಿ ಕ್ಷೀಣಿಸ್ತಾ ಹೋಗುತ್ತೆ ಅದಕ್ಕೆ.
ಈ ಲೌಕಿಕ ಸುಖದ ಹಿಂದೆ ಓಡುವಂತ ಒಂದು ಹುಚ್ಚು ಅದು ಬಿಡುತ್ತೆ. ಇದನ್ನ ಪರಿವರ್ತನೆ ಅಂತ ಅಂತಾರೆ. ಇದು ಆಗ್ಬೇಕು. ಆದ್ರಿಂದ ಯಂಗ್ಸ್ಟರ್ಸ್ನ, ಟೀನೇಜರ್ಸ್ನ ಕಂಟ್ರೋಲ್ ಮಾಡೋ ಬದಲು, ಪ್ರೆಷರ್ ಹಾಕೋ ಬದಲು, ಈ ರೀತಿಯಾಗಿ ಸರಿಯಾದ ತಿಳುವಳಿಕೆ, ಮಾರ್ಗದರ್ಶನ ಕೊಟ್ರೆ ಅವರಿಗೆ ಅದು ತುಂಬಾ ಸಹಾಯ ಆಗತ್ತೆ. ನಾವ್ ಅನ್ಕೊಂಡಿದೀವಿ ಅಷ್ಟೇ, ನಾವ್ ಹೇಳಿದ್ದು ಅವ್ರು ಕೇಳೋದಿಲ್ಲ, ಅವ್ರಿಗೆ ಏನ್ ಬೇಕೋ ಹಂಗೆ ಮಾಡ್ತಾರೆ. ಹಾಗೇನಿಲ್ಲ. ಎಷ್ಟೋ ಜನ ನಾನು ಯಂಗ್ಸ್ಟರ್ಸ್ನ ನಮ್ಮ ಸತ್ಸಂಗ ಕ್ಲಾಸಿಗೆ ಬರೋರ್ನ ನೋಡಿದ್ದೀನಿ, ಮಕ್ಕಳನ್ನ. ಎಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾರೆ ಗೊತ್ತಾ? ತುಂಬಾ ಆಶ್ಚರ್ಯ ಆಗತ್ತೆ ಆ ಮಕ್ಕಳಲ್ಲಿ ಅಷ್ಟು ಜ್ಞಾನ ಇದೆಯಾ ಅಂತ. ಏನು ಅಷ್ಟೂ ಇಲ್ವಾ? ಪರವಾಗಿಲ್ಲ. ಮಕ್ಕಳಿಗೆ ಒಂದು ಸತ್ಸಂಗದಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳ್ಕೊಡೋದು, ಅವರ ಮನಸ್ಸಿಗೆ ಹಿಡಿಸುವಂತಹ ರೀತಿಯಲ್ಲಿ ಮಾತಾಡೋದು, ಅವರಲ್ಲಿ ಎಷ್ಟೋ ಪ್ರಶ್ನೆಗಳು ಇರುತ್ತೆ. ಇವ್ರಿಗೆ ಗೊತ್ತಿರಲ್ಲ, ತಂದೆ ತಾಯಿಗೆ ಅಥವಾ ದೊಡ್ಡವರಿಗೆ, ಅವ್ರ ಮಕ್ಕಳಲ್ಲಿ ಹೇಗೆ ಇದನ್ ಮಾಡ್ತಾರೆ. ಮೂಢನಂಬಿಕೆಗಳನ್ನ ಸುಮ್ನೆ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ. ಮಕ್ಕಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಕ್ ಗೊತ್ತಾಗಲ್ಲ ಇವ್ರಿಗೆ. ಆದ್ರಿಂದನೇ ಅದು ಸರಿಯಾದ ಉತ್ತರ, ತಿಳುವಳಿಕೆ ಬರದೇ ಇರೋದ್ರಿಂದ ಅವರು ಹಾಗೆ ಇದ್ ಮಾಡ್ತಾರೆ. ಒಂದು ನಾವು ಚೆನ್ನಾಗಿ ತಿಳ್ಕೊಬೇಕು, ಶಾಸ್ತ್ರದ ಜ್ಞಾನ ಇಲ್ಲದೆ ಮನಸ್ಸಿಗೆ ಎಂದೂ ಶಾಂತಿ ಇಲ್ಲ. ನೀವು ಅದರಿಂದ ಎಷ್ಟು ದೂರ ಓಡ್ತಿರೋ ಮನಸ್ಸು ಅಷ್ಟು ಅಶಾಂತಿಯಾಗಿರುತ್ತೆ. ಭಕ್ತಿಗೆ ಇದು ತುಂಬಾ ಅವಶ್ಯಕತೆ ಇದೆ. ಭಕ್ತಿ ನಮ್ಮ ಜೀವನಕ್ಕೆ ತುಂಬಾ ಅವಶ್ಯಕತೆ ಇದೆ. ಇದು ಒಂದು ಮೆಥಡ್ ಬಿಟ್ಟು ಬೇರೆ ಮೆಥಡ್ ವರ್ಕ್ ಆಗಲ್ಲ. ಯಾಕೆಂದ್ರೆ ಗೀತೆಯ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ. ದೈವಿ ಹೇಷ್ಯ ಗುಣಮಯಿ, ನನ್ನ ಒಂದು ದೈವಿಕ ಶಕ್ತಿ, ಮಮ ಮಾಯಾ, ನನ್ನ ಮಾಯೆ ಇದು, ದುರತ್ಯಯ, ಇದನ್ನ ಎಂದೂ ದಾಟಕ್ಕೆ ಯಾರಿಗೂ ಆಗಲ್ಲ. ಇದೆಲ್ಲ ಈ ಲೌಕಿಕ ಆಕರ್ಷಣೆಗಳು, ಈ ಲೌಕಿಕ ಸುಖಗಳು ಎಲ್ಲ ಅದೇ. ಮಮ ಮಾಯಾ ದುರತ್ಯಯ, ಇದನ್ನ ಯಾರು ದಾಟಕ್ಕಾಗಲ್ಲ. ಮಾಂ ಏವ ಪ್ರಪದ್ಯಂತೆ, ಯಾರು ನನಗೆ ಶರಣಾಗ್ತಾರೆ, ಮಾಯಾ ಮೇತಾ ತರಂತಿದ್ದೆ, ನಾನು ದಾಟಿಸ್ತೀನಿ ಅವ್ರನ್ನ. ಆದ್ರಿಂದ ಇದು ಎರಡು ಪರಿವರ್ತನೆ ಆಗ್ಬೇಕು ಅಂದ್ರೆ, ಒಂದು ಸರಿಯಾದ ರೀತಿಯಲ್ಲಿ ಶಾಸ್ತ್ರದ ಮೂಲಕ ಈ ಜಗತ್ತಿನ ಒಂದು ಲೌಕಿಕವಾದ ಎಲ್ಲ ಜ್ಞಾನ ಆಗ್ಲಿ, ಸಂಪತ್ತಾಗ್ಲಿ, ಸುಖ ಆಗ್ಲಿ, ಎಲ್ಲವನ್ನು ಅನಲೈಸ್ ಮಾಡೋದು ಶಾಸ್ತ್ರದ ದೃಷ್ಟಿಕೋನದಿಂದ, ಮತ್ತು ಅದರ ಬಗ್ಗೆ ಒಂದು ಅಟ್ಯಾಚ್ ಟು ಗಾಡ್, ಡಿಟ್ಯಾಚ್ ಫ್ರಮ್ ದ ವರ್ಲ್ಡ್, ವೈರಾಗ್ಯ, ಅದರ ಬಗ್ಗೆ ವೈರಾಗ್ಯ ತಾಳೋದು, ಅದು ಸಹಜವಾಗಿ ಆಗ್ಬೇಕು. ಭಗವಂತನ ಕಡೆ ಭಕ್ತಿ ಆಗ್ಬೇಕು. ಇದನ್ನೇ ಒಂದು ಸುಂದರವಾದ ನಿರೂಪಣೆಯಿಂದ ನೋಡಿದ್ರೆ ನಮಗೆಲ್ಲ ರಾಮಾಯಣ ಗೊತ್ತು. ರಾಮಾಯಣದಲ್ಲಿ ಬರ್ತಕ್ಕಂತಹ ಕಿಷ್ಕಿಂಧ ಕಾಂಡದಲ್ಲಿ ಬರುತ್ತಲ್ಲ, ವಾಲಿ ಮತ್ತು ಸುಗ್ರೀವ. ವಾಲಿಗೆ ಒಂದು ಶಕ್ತಿ ಇರುತ್ತೆ. ಏನಂದ್ರೆ, ಅವನ ಎದುರಿಗೆ ಯಾರು ಬಂದು ನಿಂತು ಯುದ್ಧ ಮಾಡ್ತಾರೋ ಅವರ ಅರ್ಧ ಶಕ್ತಿ ಈ ವಾಲಿಗೆ ಹೋಗ್ತಾ ಇರುತ್ತೆ. ಇಲ್ಲಿ ಈಗ ಸುಗ್ರೀವ ವಾಲಿ ಎದುರಿಗೆ ಹೋಗಿ ನಿಂತರೆ ಸುಗ್ರೀವನ ಅರ್ಧ ಶಕ್ತಿ ವಾಲಿಗೆ ಹೋಗುತ್ತೆ. ಆದ್ದರಿಂದ ಎಂದೂ ಸುಗ್ರೀವ ವಾಲಿಯನ್ನ ಗೆಲ್ಲಕ್ಕೆ ಆಗಲ್ಲ. ಏನಾಗ್ಬೇಕಾಯ್ತು ಅದಕ್ಕೆ? ರಾಮಚಂದ್ರ ಬರ್ಬೇಕಾಗಿತ್ತು, ರಾಮನ ಬಾಣದಿಂದ ವಾಲಿಯ ನಾಶ ಆಯ್ತು ಅಲ್ವಾ? ಇದನ್ನ ನಾವು ಈ ಒಂದು ಶ್ಲೋಕಕ್ಕೆ ಅನ್ವಯಿಸಿದ್ರೆ, ವಾಲಿ ಏನು ಅಂದ್ರೆ ವಿಷಯ, ಹೊರಗಿನ ವಿಷಯಾಸಕ್ತಿ, ಅಂದ್ರೆ ಸ್ತ್ರೀಗೆ ಪುರುಷನಲ್ಲಿ, ಪುರುಷನಿಗೆ ಸ್ತ್ರೀಯಲ್ಲಿ ಇರ್ತಕ್ಕಂತಹ ಆಕರ್ಷಣೆ, ಆ ಲೌಕಿಕ ಸುಖಗಳು, ಅದನ್ನ ವಾಲಿ ಅಂತ ತಗೊಂಡ್ರೆ ಜೀವನಿಗೆ ಸಹಜವಾಗಿ ವಿಷಯದಲ್ಲಿ ಆಸಕ್ತಿ. ವಿಷಯ ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಈ 5 ವಿಷಯ. ಈ ವಿಷಯ ಆಸಕ್ತಿ, ಅದು ಅದರ ಕಡೆ ಅಟ್ರಾಕ್ಷನ್ ಸಹಜವಾಗಿ ಇರುತ್ತೆ.
ಲೌಕಿಕ ಸುಖವನ್ನ ಯಾರು ಬಯಸ್ತಾರೆ ಅವರಿಗೆ ಸಹಜವಾಗಿ ವಿಷಯದಲ್ಲಿ ಆಸಕ್ತಿ ಇರುತ್ತೆ. ಈಗ ಸುಗ್ರೀವನ ಜಾಗದಲ್ಲಿ ಜೀವ, ನಾವು ಎಲ್ಲ ಜೀವರಾಶಿಗಳು ನಾವು ಅಂತ ಅನ್ಕೊಳ್ಳೋಣ. ವಾಲಿ ಅಂದ್ರೆ ಏನು? ಈ ಜಗತ್ತಿನ ವಿಷಯ ಲೌಕಿಕ ಸುಖಗಳು. ಅವನ ಮುಂದೆ ಇವನು ನಿಂತ್ರೆ ಅರ್ಧ ಶಕ್ತಿ ಹೋಯ್ತು ಅಂದ್ರೆ ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯ ಈ ವಿಷಯ ಸುಖಗಳು ಎಳೆದ್ಬಿಡುತ್ತೆ ನಮ್ಮನ್ನು. ನಾವು ಸುಗ್ರೀವನ ಜಾಗದಲ್ಲಿ ನಿಂತಿದ್ದೀವಿ, ಜೀವ. ವಾಲಿಯ ಜಾಗದಲ್ಲಿ ವಿಷಯಾಸಕ್ತಿಗಳು ನಿಂತಿದೆ. ನಮ್ಮನ್ನ ಅದು ಅರ್ಧ ನಮ್ಮ ಶಕ್ತಿಯನ್ನು ಕುಗ್ಗಿಸ್ಬಿಡುತ್ತೆ. ನಮ್ಮ ಬುದ್ಧಿಶಕ್ತಿ ವರ್ಕ್ ಮಾಡದಿರೋಗಾಗುತ್ತೆ. ನನಗೆ ಅದು ಬೇಕು. ರಾಮನ ಬಾಣ ವಾಲಿಯ ನಾಶ ಆದ ಹಂಗೆ ಭಜಿಸು ಗೋವಿಂದನನ್ನ. ಪರಮಾತ್ಮನಲ್ಲಿನ ಭಕ್ತಿ ನಮ್ಮನ್ನ ಈ ಸಂಸಾರದ ಸುಖಗಳಿಂದ ಬಿಡಿಸ್ಬೇಕು. ನಮ್ಮ ಯೋಚನೆ ಈ ರೀತಿ ಇರ್ಬೇಕು. ಇಷ್ಟ್ರ ಮೇಲೂ ಆಯ್ತು, ನಾನು ಎಷ್ಟೋ ವಿವೇಕವಾಗಿ ಚಿಂತನೆ ಮಾಡ್ತಿದ್ದೆ, ಆದರೂ ನಮ್ಮ ಜೀವನದಲ್ಲಿ ಎಷ್ಟೋ ಆತರ ಘಟನೆಗಳು ಬರಬಹುದು. ಆಗ ಈ ರೀತಿಯಾಗಿ ಚಿಂತನೆ ಮಾಡ್ಬೇಕು. ಏನು? ಏತನ್ಮಾನ್ ಸ ವಸಾದಿ ವಿಕಾರಂ. ದೇಹ ಅನ್ನೋದು ಏನಲ್ಲ, ಒಳಗಡೆ ರಕ್ತ, ಮಾಂಸ, ಮೂಳೆ, ಮಲ, ಮೂತ್ರ, ಬರೀ ಹೊಲಸು, ಅದಕ್ಕೆ ಮೇಲೆ ಒಂದು ಚರ್ಮದ ಹೊದಿಕೆ. ಚಿಂತೆಯ ವಾರಂ ಈ ರೀತಿ ಚಿಂತನೆ ಮಾಡೋದ್ರಿಂದ ವೈರಾಗ್ಯ ಬರುತ್ತೆ. ಬಲವಂತದಿಂದ ಮನಸ್ಸನ್ನ ನಿಗ್ರಹ ಮಾಡಕ್ಕೆ ಆಗಲ್ಲ. ಏನಂದ್ರೆ ಇದಕ್ಕೆ ಒಂದು ಉತ್ತಮವಾದ ಕಥೆ ಅಂದ್ರೆ ತುಳಸಿದಾಸರ ಕಥೆಯಲ್ಲಿ ಬರುತ್ತೆ. ರಾಮಚರಿತ ಮಾನಸ ಬರೀತಾರಲ್ಲ ತುಳಸಿದಾಸರು, ಅವರು ಮೊದಲು ಅವರ ವಿವಾಹ ಆದ ಅವರ ಹೆಂಡತಿ ಹೆಸರು ರತ್ನಾವಳಿ ಅಂತ. ತುಂಬಾ ಅಂದ್ರೆ ಅವರಿಗೆ ಮಹಾಪಂಡಿತರು, ಒಳ್ಳೆ ಗುರುಕುಲವನ್ನ ನಡೆಸ್ತಾ ಇರ್ತಾರೆ. ಅವರಿಗೆ ಅವರ ವಿವಾಹವಾದ ಮೇಲೆ ಕೆಲವರು ಹೇಳ್ತಾರೆ ಕತೆ ಅವ್ರಿಗೆ ಇಡೀ ಜನ್ಮ ಮದುವೆ ಆಗಿರ್ಲಿಲ್ಲ, ಅವ್ರು ಹಾಗೆ ಇದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಅವ್ರಿಗೆ ವಿವಾಹವಾಗಿತ್ತು, ಪತ್ನಿ ಇದ್ಲು ರತ್ನಾವಳಿ ಅಂತ ಕತೆ. ಆದ್ರೆ ಅದನ್ನ ನಾವು ತಗೋಬೇಕಾಗಿರ್ತಕ್ಕಂತಹ ಒಂದು ಮುಖ್ಯ ಸಂದೇಶವನ್ನ ನೋಡೋಣ ಅಷ್ಟೇ. ತುಳಸಿದಾಸರ ಕಥೆಯಲ್ಲಿ ಬರುತ್ತೆ, ಅವರ ಪತ್ನಿ ರತ್ನಾವಳಿ ಮೇಲೆ ಅವರಿಗೆ ತುಂಬಾ ಪ್ರೀತಿ. ಒಂದು ಸಲ ಅವಳು ತಾಯಿ ಮನೆಗೆ ಹೋಗಿರ್ತಾಳೆ. ಅವಳ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ. ತಾಯಿ ಮನೇಲಿ ತಂದೆ ತಾಯಿನ ನೋಡಕ್ಕೆ ಹೋಗಿರ್ತಾಳೆ. ಇವ್ರು ಎಲ್ಲೋ ಹೊರಗೆ ಹೋಗಿರ್ತಾರೆ. ಮನೆಗ್ ಬಂದ್ಮೇಲೆ ಗೊತ್ತಾಗತ್ತೆ ಹೆಂಡತಿ ಇಲ್ಲ ಅಂತ. ಒಂದು ದಿನನೂ ಅವಳನ್ನ ಬಿಟ್ಟಿರಕ್ಕಾಗಲ್ಲ ಇವ್ರಿಗೆ. ಮಳೆ ಬರ್ತಾ ಇರತ್ತೆ, ರಾತ್ರಿ ಹೊತ್ತು ನದಿ ತುಂಬಿ ಹರಿತಾ ಇರತ್ತೆ. ಅವನನ್ನ ಬಂದು ಕೇಳ್ತಾರೆ, ಆ ಕಡೆ ದಡಕ್ ಕರ್ಕೊಂಡು ಹೋಗಪ್ಪ ಅಂತ. ಹೆಂಡತಿಯ ಮನೆ ನದಿ ದಾಟಿ ಆ ಕಡೆ ಇರುತ್ತೆ, ತಾಯಿ ಮನೆ. ಇಲ್ಲ, ಆಗಲ್ಲ ಅಂತಾನೆ. ಕತ್ತಲಲ್ಲಿ ತೆಪ್ಪ ಅನ್ಕೊಂಡು ಹೆಣದ ಮೇಲೆ ಕೂತು, ತೇಲ್ತಾ ಇರೋ ಹೆಣದ ಮೇಲೆ ಕೂತು ಹೋಗ್ತಾರೆ ಆ ಕಡೆ ದಡಕ್ಕೆ. ಗೊತ್ತೇ ಆಗಲ್ಲ ಅವ್ರಿಗೆ ಅವಳ ಮೇಲಿನ ಮೋಹ. ನಾರಿ ಸ್ತನಭರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಮತ್ತೆ ಅವಳ ಮನೆಗೆ ಹೋಗ್ತಾರೆ. ಅಳಿಯ ಬಂದಿದ್ದಾನೆ ಅಂತ ಮುಂದಿನ ಬಾಗಲಿಂದ ಹೋದ್ರೆ ಅವರೆಲ್ಲ ಸ್ವಾಗತ ಮಾಡ್ತಾರೆ. ಅವ್ರು ಕರೀದೆ ಹೋಗ್ತಾ ಇದ್ದೀನಲ್ಲ ಒಂದ್ ರೀತಿಯ ಸಂಕೋಚ ಆಗ್ಬಿಟ್ಟು ಅವಳ ಕೋಣೆ 2ನೇ ಮಹಡಿಯಲ್ಲಿ ಇರುತ್ತೆ. ಅಲ್ಲಿ ಹೋಗ್ಬೇಕು ಅಂತ ಒಂದು ಸತ್ತ ಹಾವು ನೇತಾಡ್ತಾ ಇರುತ್ತೆ. ಅದನ್ನ ಹಗ್ಗ ಅಂತ ತಿಳಿದು ರಾತ್ರಿ ಹೊತ್ತಲ್ಲಿ ಹಿಡಿದು ಹೋಗ್ತಾರೆ ಮೇಲೆ. ಹೋಗಿ ಅವಳಿಗೆ ನೋಡಿ ಆಶ್ಚರ್ಯ ಆಗತ್ತೆ. ಇಂತಹ ಮಳೆಯಲ್ಲಿ ಕತ್ತಲಲ್ಲಿ ತಲೆ ಮೇಲೆ ಕೈ ಇಟ್ಕೋತಾಳೆ. ಅವಳಿಗೇನ್ ಸಂತೋಷ ಆಗಲ್ಲ. ಒಬ್ಬೊಬ್ರು ಜೀವನದಲ್ಲಿ ಒಬ್ಬೊಬ್ರು ಬರ್ತಾರೆ ಪರಿವರ್ತನೆ ಮಾಡೋದಿಕ್ಕೆ. ಅವಳು ಇದೇ ಮಾತನ್ನ ಹೇಳ್ತಾಳೆ, ಯಾಕೆ ನನ್ನ ಮೇಲೆ ಇಷ್ಟು ಮೋಹ ಮಾಡ್ತೀರಾ? ಈ ದೇಹ ಬರೀ ಮಾಂಸ, ರಕ್ತ, ಬರೀ ಗಲೀಜು ಇರೋದು ಒಳಗಡೆ. ನನ್ನ ಮೇಲಿನ ಈ ಮೋಹದಿಂದ ನೀವು ಜೀವನ ಹಾಳು ಮಾಡ್ಕೋಬೇಡಿ. ಈ ನನ್ನ ಮೇಲೆ ತೋರಿಸೋ ಪ್ರೇಮ ಅರ್ಧ ಭಾಗದಷ್ಟು ರಾಮನಲ್ಲಿ ತೋರಿಸಿದರೆ ರಾಮನ ದರ್ಶನ ಆಗ್ತಿತ್ತಲ್ಲ ನಿಮಗೆ ಅಂತಾಳೆ. ಅದು ಒಂದು ಮಾತು ಸಾಕಾಗತ್ತೆ. ಮಹಾನುಭಾವರವರು ತುಳಸಿದಾಸರು ಟರ್ನ್ ಮಾಡಿದ್ರು ಅಂತ ಹೇಳ್ತಾರೆ. ಒಂದೇ ಮಾತು ಸಾಕಾಯ್ತು ಅವ್ರಿಗೆ. ಅದನ್ನ ಇಲ್ಲಿ ಜ್ಞಾಪಕ ಮಾಡ್ಕೋಬಹುದು. ಅವ್ರು ಇನ್ನೆಂದೂ ತಿರುಗಿ ನೋಡ್ಲಿಲ್ಲ, ಹೊರಟ್ರು. ಆಮೇಲೆ ಅದ್ಭುತವಾದ ರಾಮಚರಿತ ಮಾನಸ ಬರೆದ್ರು.
ಆದ್ರಿಂದ ಈ ಎಲ್ಲದಕ್ಕೂ ಒಂದೇ ಅಲ್ಟಿಮೇಟ್ ರೆಮಿಡಿ ಏನು? ಭಜಿಸು ಗೋವಿಂದನನ್ನ. ಮನಸ್ಸು ಹೊರಗಡೆ ಸುಖಕ್ಕೆ ತಾನೇ ಓಡುತ್ತೆ, ಅದಕ್ಕೆ ತಿಳಿವಳಿಕೆ ಹೇಳು, ಭಜಿಸು ಗೋವಿಂದನನ್ನ. ಆಗ ಅದಕ್ಕೆ ಶಾಂತಿ ಸಮಾಧಾನ ಸಿಕ್ಕರೆ ಹೊರಗಡೆ ಹೋಗಲ್ಲ ಅದು. ಸ್ವಾಮಿ ಚಿನ್ಮಯಾನಂದ ಹೇಳ್ತಾ ಇದ್ರು, ನಿಮ್ಮ ಮನೆಯಲ್ಲಿ ಒಂದು ಸಾಕುವಿದ ನಾಯಿ ಇದ್ರೆ ಅದಕ್ಕೆ ಮನೆ ಒಳಗೆ ನೀವು ಒಳ್ಳೆ ಆಹಾರ ಹಾಕ್ಬಿಟ್ರೆ ಅದನ್ನ ಆಮೇಲೆ ನೀವು ವಾಕಿಂಗ್ ಕರ್ಕೊಂಡು ಹೋದಾಗ ಹೊರಗಿನ ಹೊಲಸು ತಿನ್ನೋದಿಲ್ಲ ಅದು. ಹಾಗೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳು, ಪರಮಾತ್ಮನ ಭಕ್ತಿಯನ್ನ ಕಲಿಸ್ಬಿಟ್ರೆ ಅದು ಹೊರಗಡೆ ಓಡೋದಿಲ್ಲ. ಅದಕ್ಕೆ ಬೇಡ ಅನ್ಸತ್ತೆ, ಯಾಕೆಂದ್ರೆ ಆ ಹೊರಗಿನ ಸುಖಗಳು ಬಹಳ ಒಂಥರ ನೀರಸ ಅನ್ಸತ್ತೆ. ಅದಕ್ಕೆ ಹೆಚ್ಚಿನ ಆನಂದ ಸಿಕ್ಕ ಮೇಲೆ ಮನಸ್ಸು ಕೆಳಗಡೆ ಅದನ್ನ ನೋಡೋದಿಲ್ಲ. ಸೊ ಮುಂದಿನ ಶ್ಲೋಕ. ನಳಿನೀದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಾಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮುಂದಿನ ಚಿನ್ನದ ಮುಚ್ಚಳ ಯಾವುದು? ನಳಿನಿ ದಳಗತ ಜಲಮತಿ ತರಲಂ. ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ, ವರ್ಲಿ ಎಕ್ಸಿಸ್ಟೆನ್ಸ್. ಮೊದಲನೇದೇನು? ಲೌಕಿಕ ಜ್ಞಾನ. ಎರಡನೇದು ಲೌಕಿಕ ಸಂಪತ್ತು. ಮೂರನೇದು ಲೌಕಿಕ ಸುಖ. ನಾಲ್ಕನೇದು ಲೌಕಿಕವಾದ ಈ ಜಗತ್ತಿನಲ್ಲಿ ನನ್ನ ಅಸ್ತಿತ್ವ. ನಳಿನಿ ದಳಗತ ಜಲಮತಿ ತರಲಂ. ಕಮಲದ ಎಲೆ, ಕಮಲದ ದಳ ಇದೆಯಲ್ಲ, ಅದರ ಮೇಲೆ ಒಂದು ಹನಿ ನೀರು, ಜಲ. ನೀರು ಹೇಗಿರುತ್ತೆ ಎಲೆ ಮೇಲೆ, ಕಮಲದ ದಳದ ಮೇಲೆ ಹೇಗಿರುತ್ತೆ? ಅದು ಅಂಟಿದ್ರು ಅಂಟದೇ ಇರುತ್ತ, ಈ ಕಡೆ ಆ ಕಡೆ ಅಲ್ಲಾಡ್ತಾ ಇರುತ್ತೆ. ಕಮಲದ ದಳಗಳ ಮೇಲೆ ಇರ್ತಕ್ಕಂತ ಒಂದು ನೀರಿನ ಒಂದು ಬಿಂದು, ಅದನ್ನ ನೋಡಿ ಅದು ಈ ಕಡೆ ಆ ಕಡೆ ಅಂಟ್ಕೊಳ್ಳಲ್ಲ. ಅದಕ್ಕೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ, ಯಾವಾಗ ಬೇಕಾದ್ರೂ ಬೀಳ್ಬೋದು. ನಳಿನಿ ದಳಗತ ಜಲಮತಿ ತರಳಂ ತದ್ವಜ್ಜೀವಿತ ಅತಿಶಯ ಶಫಲಂ. ಈ ರೀತಿ ನಮ್ಮ ಜೀವನ ಈ ಲೋಕದಲ್ಲಿ, ನಮ್ಮ ಜೀವನ ಇಲ್ಲಿ ಶಾಶ್ವತ ಅಲ್ಲ. ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಎಂಡ್ ಆಗಬಹುದು. ಲೈಫು ಇಲ್ಲಿ ಬಹಳ ಅಶಾಶ್ವತ, ಅನಿಶ್ಚಿತತೆಯಿಂದ ಇದೆ. ಹೀಗೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ನಿನ್ನೆ ನೋಡಿದ್ನಲ್ಲ, ಆಗ್ಲೇ ಇವತ್ತಿಗಿಲ್ಲ ಅವರು. ಎಷ್ಟೋ ಜನದ ಆತರ ಕೇಳ್ತೀವಲ್ವ ನಾವು, ಸಡನ್ ಆಗಿ ಡೆತ್ ಆಗುತ್ತೆ. ಯಾವಾಗ ಬೇಕಾದ್ರೂ ಲೈಫು ಎಂಡ್ ಆಗ್ಬೋದು. ಅಮೆರಿಕಾದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಎರಡು ದೊಡ್ಡದು, ಯಾರಿಗ್ ಗೊತ್ತಿತ್ತು ಅದ್ ಹಂಗ ಆಗತ್ತೆ ಅಂತ. ವಿಮಾನಗಳು ಬಂದು ಹೊಡೆದು ಎಷ್ಟು ಜನ ಸತ್ರು. ಸಡನ್ ಆಗಿ ಶಾಕ್ ಅಲ್ವಾ? ಹಾಗೆ ಒಂದು ಸುನಾಮಿ ಬಂತು ಅಂದ್ರೆ, ಒಂದು ಅರ್ಥಕ್ವೇಕ್ ಆಯ್ತು ಅಂದ್ರೆ, ಒಂದು ಕಾಯಿಲೆ ಬಂದಿತ್ತು ಕೋವಿಡ್, ಎಷ್ಟು ಜನ, ಎಷ್ಟು ಚಿಕ್ಕ ಚಿಕ್ಕವರು. ಈ ಜಗತ್ತಿನಲ್ಲಿ ನಮ್ಮ ಜೀವನ ಅನಿಶ್ಚಿತತೆ, ಅದು ತುಂಬಾ ಅನ್ಸರ್ಟನ್ ಇರುತ್ತೆ. ಅದರಿಂದ ಹೇಳ್ತಾ ಇರೋದು ಆಚಾರ್ಯರಲ್ಲಿ, ನಳಿನಿ ದಳಗತ ಜಲಮತಿ ತರಲಂ. ಕಮಲದ ಎಲೆಯ ಮೇಲೆ ಇದ್ದಂತಹ ನೀರು ಆ ಕಡೆ ಈ ಕಡೆ ಇದಾಗ್ತಾ ಇರುತ್ತೆ, ಯಾವಾಗ ಬೇಕಾದ್ರೂ ಬೀಳ್ಬೋದು. ನಮ್ಮ ಜೀವನ ಈ ಲೋಕದಲ್ಲಿ ಅಷ್ಟೇ, ಶಾಶ್ವತ ಅಲ್ಲ. ಅಶಾಶ್ವತಂ ದುಃಖಾಲಯಂ. ಈ ಜಗತ್ತು ನಮಗೆ ಆದ್ರೆ
ಅಲ್ಲ ಅವ್ರಿಗೆ ಯಾರಿಗೋ ಆಗ್ಬೋದು, ನಂಗೇನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಇದು ನಮ್ಮ ಒಂದು ಚಿಂತನೆ. ಅದನ್ನೇ ತಾನೇ ಯಮರಾಜ ಮತ್ತು ಯಕ್ಷನ ಇದಲ್ಲಿ ಬರೋದು. ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಜನಕವಾದದ್ದು ಏನು ಅಂತ ಯಕ್ಷ ಯುಧಿಷ್ಠಿರನನ್ನ ಕೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ದಿನಾ ಸಾವನ್ನ ನೋಡಿದ್ರು ನನಗೇನಾಗಲ್ಲ, ನಾನು ಶಾಶ್ವತ ಅಂತ ನಾವು ತಿಳ್ಕೊಳ್ಳೋದೇ ಆಶ್ಚರ್ಯ ಇಲ್ಲ ಅದಕ್ಕಿಂತ. ಅಲ್ಯಾರೋ ಸತ್ರು ಇಲ್ಯಾರೋ ಸತ್ರು ನನಗೇನಾಗಲ್ಲ, ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ಹೌದಾ, ನೀನು ಚೆನ್ನಾಗಿರ್ತೀಯ. ತದ್ ತದ್ವಜ್ಜೀವಿತಂ ಅತಿಶಯ ಚಪಲಂ. ಆದ್ರಿಂದ ನನಗೆ ಚೆನ್ನಾಗಿದೆ ಇಲ್ಲ ಅಂತ ನಾನು ಎಲ್ಲ ಜೀವನವನ್ನ, ಆದರೆ ವಿದ್ಧಿ ವ್ಯಾಧಭಿಮಾನಗ್ರಸ್ತಂ. ಇರ್ಬೋದು ನೀನ್ ಈ ಜಗತ್ತಿನಲ್ಲಿ ನಿನಗೆ ಲಾಂಗ್ ಲೈಫ್ ಇರ್ಬೋದು, ಆದ್ರೆ ತಿಳ್ಕೊ ನಿನಗೂ ಇದೆ ವ್ಯಾಧಿ, ರೋಗ, ಓಲ್ಡ್ ಏಜು, ಪೇನು. ಯಾರಿಗಿಲ್ಲ? ಅಲ್ಲ ಅದೆಲ್ಲ ಏನಿಲ್ಲ, ನನ್ಗೆ ಓಲ್ಡ್ ಏಜ್ ಇದ್ರು ನನ್ಗೆ ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದ್ರೆ ಅಭಿಮಾನಗ್ರಸ್ತಂ. ನಾನು 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 ಅಂತ ಅಹಂ, ಅಹಂಕಾರ, ಅಭಿಮಾನಗ್ರಸ್ತಂ. ಇದು ಯಾರನ್ ಬಿಟ್ಟಿದೆ? ಅಹಂಕಾರ, ಮಮಕಾರ, ನಾನು, ನಂದು. ಇದು ಯಾರನ್ನ ಬಿಟ್ಟಿದೆ? ಲೋಕಂ ಶೋಕ ಹತಂ ಚ ಸಮಸ್ತಂ. ಇದರಿಂದ ಇಡೀ ಲೋಕಗಳು, ಎಲ್ಲ ಕಡೆ ದುಃಖಕ್ಕೆ ಕಾರಣ ಇದೆ. ಆದ್ದರಿಂದ ನಿನ್ನನ್ನ ಈ ದುಃಖದಿಂದ ಕಾಪಾಡಿಕೊಳ್ಳಿಕ್ಕಾದ್ರೂ ಭಜಿಸು ಗೋವಿಂದನನ್ನ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಈ ಲೌಕಿಕ ಜಗತ್ತಿನಲ್ಲಿ ನನ್ನ ಅಸ್ತಿತ್ವ ಬಹಳ ಬಹಳ ಅನಿಶ್ಚಿತತೆ, ಅದು ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಹೀಗಿದ್ರೂ ನಾನು ಅತಿಯಾದ ಅಭಿಮಾನ ಮಾಡ್ತೀನಿ, ನಾನು ನಂದು. ಅದರಿಂದ ಇಡೀ ಲೋಕಕ್ಕೆ ಶೋಕ. ಈ ಅಹಂಕಾರ ಇರುತ್ತಲ್ಲ, ಈಗ ಆಯಸ್ಸು ಮುಗಿಯುತ್ತೆ ಅಂತ ತಿಳ್ಕೊಳ್ಳೋ ವಿವೇಕ ಇಲ್ಲ, ಓಕೆ. ಆದರೆ ಅಹಂಕಾರ ಅನ್ನೋದು ಎಲ್ಲರಲ್ಲೂ ಅದು ಕಾಣಲ್ಲ, ಇರುತ್ತೆ, ಎಲ್ಲರಲ್ಲೂ ಇರುತ್ತೆ ಅಹಂಕಾರ. ನಾನು 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 ಅನ್ನೋದು, ನಾನು ನಂದು, ಅದು ಎಕ್ಸ್ಟೆನ್ಷನ್. ನಾನು ಅದರಿಂದ ನಂದು. ಈ ಅಹಂಕಾರ ಯಾರಲ್ಲಿ ಜಾಸ್ತಿ ಇರುತ್ತೆ, ಅಹಂಕಾರ ಅಂದ್ರೆ ಒಂಥರ ದರ್ಪ, ಆತರ ಅರ್ಥ ಅಲ್ಲ. ನಾನು ಅನ್ನುವಂತ ಒಂದು ಭಾವನೆ, ನಾನು ಈ ದೇಹ ಮನಸ್ಸು ಬುದ್ಧಿ, ಇದು ನಾನು, ಅಹಂ. ಆ ಈಗೋ ಯಾರಲ್ಲಿ ಜಾಸ್ತಿ ಇರುತ್ತೆ ಅವ್ರಿಗೆ ಈ ಜಗತ್ತಿನಲ್ಲಿ ನೋವುಗಳು ಜಾಸ್ತಿ. ಅವರು ಜಗತ್ತಿನ ಜೊತೆ ಯಾವುದೇ ಒಂದು ವ್ಯವಹಾರ ಮಾಡಿದ್ರು ಚೆನ್ನಾಗಿ ಪೆಟ್ಟು ತಿಂತಾರೆ. ಅವ್ರು ಯಾವ ವ್ಯವಹಾರ ಮಾಡಿದ್ರು, ಯಾರ ಹತ್ರ ಮಾತಾಡಿದ್ರು ಒಂದು ಕೊನೆಗೆ ಒಂದು ಪೇನೆ. ಯಾಕೆ ಅಂದ್ರೆ ಅವ್ರಿಗೆ ತುಂಬಾ ಅಹಂ ಇರುತ್ತಲ್ಲ, ಅವ್ರಿಗೆ ಏನ್ ಮಾಡಿದ್ರು ತಪ್ಪು. ನೀವೊಂದು ಲೈಟ್ ಆಗಿ ಒಂದೇನೋ ಒಂದು ಸಜೆಷನ್ ಕೊಟ್ರೆ, ಹೀಗಲ್ಲ ಹೀಗನ್ಸತ್ತೆ ಅಂದ್ರೆ ಸಾಕು, ಅದನ್ನ ಸ್ಟ್ರಾಂಗ್ ಕ್ರಿಟಿಸಿಸಂ ತರ ತಗೋತಾರೆ. ನನ್ನನ್ನ ಟೀಕೆ ಮಾಡಿದ್ರು, ನನ್ನ ಖಂಡನೆ ಮಾಡಿದ್ರು. ಅವರಲ್ಲಿ ಬದಲಾಯಿಸ್ಕೋಬೇಕು. ಮೊದಲನೇದಾಗಿ ತನ್ನ ತಪ್ಪು ಅಂತಾನೆ ಅನ್ಸಲ್ಲ ಅವ್ರಿಗೆ. ತಪ್ಪು ಅಂತ ಅನ್ಸಿದ್ರೆ ತಾನೇ ಆಮೇಲೆ ಅದನ್ನ ಸುಧಾರಣೆ ಮಾಡ್ಕೊಳ್ಳೋದು. ಮೊದಲು ತಪ್ಪು ಅಂತಾನೆ ಅನ್ಸಲ್ಲ. ಅದ್ ಬೇರೆ ಯಾರೋ ಅಲ್ಲ, ನಾವೇ. ಯಾರಾದ್ರೂ ಒಂದು ಸಜೆಷನ್ ಹೀಗಲ್ಲ ಹಾಗೆ ಅಂದ ತಕ್ಷಣ ದೊಡ್ಡ ಅದು ಅಭಿಮಾನವಾಗಿ ತಗೊಳ್ಳೋದು ಅದನ್ನ. ಆಮೇಲೆ ನಮ್ಮನ್ನ ನೋಡಿದ್ರೆ ಅದ್ರ ನಕ್ರು, ಅವ್ರು ನನ್ನ ನೋಡ್ ನಕ್ರು, ಅವ್ರು ಅಥವಾ ನಗ್ಲಿಲ್ಲ, ಅವ್ರು ನೋಡ್ ನಗ್ಲಿಲ್ಲ, ನನ್ನನ್ನು ಉದಾಸೀನ ಮಾಡಿದ್ರು. ಅವ್ರು ನಕ್ರು, ನನ್ನ ನೋಡ್ ಪರಿಹಾಸ್ಯ ಮಾಡಿದ್ರು. ಏನ್ ಮಾಡಿದ್ರು ತಪ್ಪು. ಮಾತಾಡ್ಸಿದ್ರು ತಪ್ಪು, ಮಾತಾಡದೆ ಹೋದ್ರು ತಪ್ಪು, ನೋಡಿದ್ರು ತಪ್ಪು, ನೋಡದೆ ಹೋದ್ರು ತಪ್ಪು. ಇದು ನಾನು 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 ಅಂತ ದೇಹದ ಮೇಲೆ ಮಾಡುವಂತಹ ಅಭಿಮಾನವೇ ಇದಕ್ಕೆ ಕಾರಣ. ಆ ಅಭಿಮಾನಕ್ಕೆ ಅಜ್ಞಾನವೇ ಕಾರಣ. ನಮ್ಮ ಶತ್ರು ಯಾರು ಹೊರಗಡೆ ಇಲ್ಲ. ನನ್ನ ಎಲ್ಲ ದುಃಖ, ಅಸಹನೆ, ಸಂಕಟ, ದುಃಖ, ನೋವು ಎಲ್ಲದಕ್ಕೂ ಈ ನಾನು ಅಂತಕ್ಕಂತಹ ಅಭಿಮಾನವೇ ಕಾರಣ. ಅದನ್ನೇ ಆಚಾರ್ಯರು ಇದನ್ನ ಎಷ್ಟು ಮೂರ್ಖತನ ಅಂತ ಹೇಳ್ತಾರೆ.
ಯಾಕೆಂದ್ರೆ ನಿನ್ನ ಜೀವನವೇ ಈ ಲೋಕದಲ್ಲಿ ಶಾಶ್ವತ ಅಲ್ಲ. ಇಷ್ಟರ ಮೇಲೂ ಜೀವನ ಇದೆ ಅಂದ್ರೆ ವ್ಯಾಧಿ, ಓಲ್ಡ್ ಏಜು ಇಲ್ಲ, ಅದೂ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ರೆ ಈ ಅಹಂಕಾರ. ಇಷ್ಟು ತೊಂದರೆಗಳು ಈ ಒಂದು ಲೌಕಿಕ ಜೀವನದ ಒಂದು ಮಿತಿಯನ್ನ ತೋರಿಸ್ತಾ ಇದ್ದಾರೆ. ಏನೂ ಇದರಲ್ಲಿ ಒಂದು ಸ್ವಾರಸ್ಯ ಇಲ್ಲ. ನನ್ನ ಜೀವನ ನಾಳೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ಅನಿಶ್ಚಿತತೆ ಜೀವನದಲ್ಲಿ. ಅದರ ಮಧ್ಯ ಈ ರೋಗ, ಬೇನೆ ಜೊತೆಗೆ ಅದೆಲ್ಲ ಏನೂ ಇಲ್ಲ ಅಂದ್ರೂ ಈ ಅಹಂಕಾರ, ನಾನು ನಂದು ಅನ್ನಂತ ಒಂದು ಅಹಂಕಾರ. ಅದರಿಂದ ಲೋಕಂ ಶೋಕ ಹತಂ ಚ ಸಮಸ್ತಂ, ಎಲ್ಲ ಕಡೆ ಇದೇ ಕಾರಣ. ಇದರಿಂದ ಜನಗಳೆಲ್ಲರಿಗೂ ದುಃಖ, ಅಷ್ಟು ನೋವು. ಇದನ್ನ ಮೀರಿದವ್ರು ಯಾರೂ ಇಲ್ಲ. ಅಹಂಕಾರವನ್ನು ಮೀರಿದ್ರೆ ನಿಜವಾದ ಸತ್ಯದ ಅರಿವಾದ. ಅದೇ ಹಿರಣ್ಮಯೇನ ಪಾತ್ರೇನ. ನಾನು ನನ್ನದು ಅಂತ ಒಂದು ಅಹಂಕಾರ ಇದೆಯಲ್ಲ, ಅದನ್ನ ತೆಗಿ, ಆ ಅಜ್ಞಾನವನ್ನ ತೆಗಿ, ಆ ಪಾತ್ರೆಯ ಒಳಗೆ ಇರುವಂತಹ ಸತ್ಯವನ್ನ ದರ್ಶನ ಆಗುತ್ತೆ. ಅದು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಅಹಂಕಾರ ನಾಶಕ್ಕೆ ಏನ್ ಮಾಡ್ಬೇಕು? ನನ್ನ ಜೀವನ ಈ ಲೋಕದಲ್ಲಿ ಬಹಳ ಸೀಮಿತವಾದಂತ ಸಮಯದಲ್ಲಿ ಇದೆ. ಅಷ್ಟರ ಒಳಗೆ ಅದರಲ್ಲೂ ಮನುಷ್ಯ ಜನ್ಮ ಬಂದಿದೆ, ನಾನು ಸಾಧನೆ ಮಾಡ್ಕೋಬೇಕು ಅನ್ನೋ ಒಂದು ವಿವೇಕವನ್ನ ಬೆಳೆಸ್ಕೊಂಡು ಈ ನನ್ನ ಎಲ್ಲ ಸಾಧನೆಗೂ ಮುಖ್ಯ ಗುರಿ ಈ ಅಹಂಕಾರದ ನಾಶ. ಇದನ್ನ ನಾನು ಕಳ್ಕೋಬೇಕಾದರೆ ಎರಡೇ ಮಾರ್ಗ, ಒಂದು ಜ್ಞಾನ, ಒಂದು ಭಕ್ತಿ. ಜ್ಞಾನ ಮಾರ್ಗದಲ್ಲಿ ಆತ್ಮವಿಚಾರ ಅಥವಾ ಸತ್ವದ ಅನ್ವೇಷಣೆ, ನಾನು ಯಾರು ಅಂತ ಒಂದು ವಿಚಾರಣೆ ಮಾಡೋದ್ರಿಂದ ಅಹಂಕಾರದ ಅದು ಮಿಥ್ಯಾ ಅನ್ನೋದು ಗೊತ್ತಾಗತ್ತೆ, ಅದರ ನಾಶ ಆಗತ್ತೆ. ಇಲ್ಲ ನನಗೆ ಅದು ಮಾಡಕ್ಕಾಗಲ್ಲ ಅಂದ್ರೆ ಪ್ರಪತ್ತಿ, ಶರಣಾಗತಿ, ಭಗವಂತನಲ್ಲಿ ನೀನೇ ಸರ್ವಸ್ವ, ನೀನೇ ಎಲ್ಲ, ಭಜ ಗೋವಿಂದಂ, ನೀನೇ ಎಲ್ಲವೂ, ನಾನು ನನ್ನದು ಅಂತಕ್ಕಂತಹದ್ದು ಏನೂ ಇಲ್ಲ ಅಂತ ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾದಾಗ ಅಹಂಕಾರವನ್ನ ಅವನ ಕೃಪೆಯಿಂದ ಕಳ್ಕೋಬಹುದು. ಇದೆರಡೇ ಮಾರ್ಗ. ಈ ಶ್ಲೋಕದಲ್ಲಿ ಆಚಾರ್ಯರು ಲೌಕಿಕ ಜೀವನದ ಒಂದು ಲಿಮಿಟೇಷನ್, ಒಂದು ಸೀಮಿತ ಇದು ಅಂತ, ಅದನ್ನ ನಮ್ಮ ವರ್ಲ್ಡ್ಲಿ ಎಕ್ಸಿಸ್ಟೆನ್ಸ್ ಅಥವಾ ನಮ್ಮ ಅಸ್ತಿತ್ವ ಅದು ಇಲ್ಲಿ ಶಾಶ್ವತ ಅಲ್ಲ ಅನ್ನೋದನ್ನ ನಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಈ ಜಗತ್ತಿನ ಲೌಕಿಕ ಅಥವಾ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರೀತಿ, ಅದರ ಒಂದು ಲಿಮಿಟೇಷನ್, ಅದರ ಒಂದು ಸೀಮಿತವಾದಂತಹ ಪ್ರೀತಿಯಲ್ಲಿ ಇರ್ತಕ್ಕಂತಹ ಅದು ಅನ್ಕಂಡೀಷನಲ್ ಅಲ್ಲ, ಅದರಲ್ಲಿ ಎಷ್ಟೋ ಷರತ್ತುಗಳಿದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಯಾಕೆ ಇದೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ರೆ, ನಮಗೆ ಈ ಲೌಕಿಕ ವಿಷಯಗಳಲ್ಲಿ ಆಸಕ್ತಿಯಲ್ಲಿ ವೈರಾಗ್ಯ ಬರಲಿ, ಪರಮಾತ್ಮನ ಕಡೆ ಮನಸ್ಸು ತಿರುಗಲಿ ಅಂತ. ಭಜಿಸು ಗೋವಿಂದನನ್ನ ಅಂದ್ಬಿಟ್ಟು ಈ ಪಾಯಿಂಟ್ಸ್ ನ ನಮಗೆ ಹೇಳ್ತಾ ಇದ್ದಾರೆ. ಯೋಚನೆ ಮಾಡು, ಚಿಂತನೆ ಮಾಡು ಇದನ್ನೆಲ್ಲ ಅಂತ. ನೆಕ್ಸ್ಟ್ ಒನ್ 5ನೇದು, ಯಾವದ್ವೀತೋಪಾಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಯಾವದ್ವೀತೋಪಾರ್ಜನ ಸಕ್ತಃ, ಎಲ್ಲಿಯವರೆಗೆ ನಿನ್ನ ದೇಹದಲ್ಲಿ ಶಕ್ತಿ ಇರತ್ತೆ, ಆರ್ಜನ ಸಕ್ತಃ ವಿತ್ತೋ, ಎಲ್ಲಿಯವರೆಗೆ ನೀನು ಹಣವನ್ನ ಸಂಪಾದನೆ ಮಾಡ್ತಾ ಇರ್ತೀಯಾ, ತಾವನ್ ನಿಜ ಪರಿವಾರೋ ಸಕ್ತಃ, ಅಲ್ಲಿಯವರೆಗೆ ನಿನ್ನ ಪರಿವಾರದಲ್ಲಿ ನಿನಗೆ ಎಲ್ಲರೂ ಗೌರವ, ಆದರ, ಪ್ರೀತಿಯನ್ನ ಕೊಡ್ತಾರೆ. ಎಲ್ಲಿಯವರೆಗೆ ನೀನು
ಸಂಪಾದನೆ ಮಾಡ್ತಾ ಇರ್ತೀಯಾ ಸಂಪತ್ತನ್ನ, ಹಣವನ್ನ, ಅವರಿಗೆ ನಿನ್ನಿಂದ ಎಲ್ಲಿಯವರೆಗೆ ಉಪಯೋಗ ಆಗ್ತಾ ಇರತ್ತೆ ಅಲ್ಲಿಯವರೆಗೆ ನಿನಗೆ ಎಲ್ಲರೂ ಮರ್ಯಾದೆ ಗೌರವ ಕೊಡ್ತಾರೆ. ಪಶ್ಚಾತ್ ಜೀವತಿ ಜರ್ಜರ ದೇಹೇ, ನಿನಗೆ ಶರೀರಕ್ಕೆ ಏನಾದರೂ ರೋಗಗಳು ಅಂಟಿಕೊಂಡ್ರೆ, ಜರ್ಜರ ಆದರೆ ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೆ, ಯಾರೂ ನಿನ್ನನ್ನು ಬಂದು ನಿನ್ನ ಕ್ಷೇಮ ಸಮಾಚಾರವನ್ನು ಹೇಗಿದೀಯಾ, ಚೆನ್ನಾಗಿದೀಯಾ ಅಂತ ಯಾರು ನಿನ್ನನ್ನ ಕೇಳಲ್ಲ. ಒಂದೊಂದು ಅದಕ್ಕೆ ಮೋಹ ಮುದ್ಗರ, ಒಂದೊಂದು ಸುತ್ತಿಗೆಯಿಂದ ಹೊಡಿತಾ ಇದ್ದಾರೆ. ಈ ಲೌಕಿಕ ಜಗತ್ತಿನಲ್ಲಿ ಇರ್ತಕ್ಕಂತಹ ಪ್ರೇಮ ಪ್ರೀತಿ ಎಷ್ಟು ಷರತ್ತುಗಳಿದೆ ಅದಕ್ಕೆ, ಎಷ್ಟು ಹಾಗೆ ಅನ್ಕಂಡೀಷನಲ್ ಆಗಿ ಯಾರು ಪ್ರೀತಿ ಮಾಡೋದಿಲ್ಲ. ಎಲ್ಲಿಯವರೆಗೆ ನಿನ್ನಿಂದ ಅವರಿಗೆ ಪ್ರಯೋಜನ ಇದೆ ಅಲ್ಲಿಯವರೆಗೆ ಎಲ್ಲರೂ ನಿನ್ನನ್ನ ವಿಚಾರಿಸ್ತಾರೆ, ನಿನ್ನ ಮೇಲೆ ಪ್ರೀತಿ ತೋರಿಸ್ತಾರೆ, ಅನುರಕ್ತರಾಗಿರ್ತಾರೆ. ಯಾವಾಗ ನೀನು ಏನನ್ನೂ ಮಾಡಕ್ಕೆ ಉಪಯೋಗ ಇಲ್ದಂಗ ಆಗ್ತೀಯೋ ಆಗ ಯಾರೂ ನಿನ್ನನ್ನು ಮಾತು ಸಹ ಆಡ್ಸಲ್ಲ, ನೀನು ಒಂದು ಇದೆಯಾ ಅಂತ ಸಹ ಯಾರು ನಿನ್ನನ್ನ ಕೇಳಲ್ಲ. ಇದು ಶ್ಲೋಕದ ಅರ್ಥ. ಈ ಜಗತ್ತಿನ ಎಲ್ಲ ಪ್ರೀತಿಗಳು ಅದಕ್ಕೆ ಷರತ್ತಿದೆ, ಕಂಡೀಷನ್ಸ್ ಅಪ್ಲೈ. ಎಲ್ಲಿಯ ತನಕ ನಾವು ಆ ಜಗತ್ತಿಗೆ ಉಪಯೋಗಿ ಆಗಿರ್ತೀವಿ, ಎಲ್ಲಿಯ ತನಕ ನಮ್ಮಿಂದ ಅವರಿಗೆ ಉಪಯೋಗ ಆಗ್ತಾ ಇದೆ ಅಲ್ಲಿಯ ತನಕ ಎಲ್ಲರಿಗೂ ನಾವು ಬೇಕು. ಸಂಬಂಧಿಕರು, ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ಪ್ರೀತಿ ಆದರ ಗೌರವ ತೋರಿಸ್ತಾರೆ. ಶಾಶ್ವತ ಅನ್ಕೋಬೇಡ ಅದನ್ನ. ಎಲ್ಲಿಯವರೆಗೆ ನಿನ್ನಿಂದ ಅವರಿಗೆ ಪ್ರಯೋಜನ ಆಗ್ತಾ ಇದೆ ಅಲ್ಲಿಯವರೆಗೆ ನಿನ್ನನ್ನ ಗೌರವಿಸ್ತಾರೆ, ಆದರಿಸ್ತಾರೆ. ಆದರೆ ಒನ್ಸ್ ನಿನಗೆ ರೋಗ ಬಂತು, ನೀನು ಮಲ್ಕೊಂಡೆ, ಯಾರು ತಿರುಗಿ ನೋಡಲ್ಲ. ಇದು ನಮ್ಮ ಪೊಲಿಟಿಷಿಯನ್ಸ್ ನ ನೋಡಿದ್ರೆ ಚೆನ್ನಾಗಿ ಗೊತ್ತಾಗತ್ತಲ್ವಾ. ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಹಿಂದೆ ಎಷ್ಟು ಜನ ಬರ್ತಾರೆ, ಅವ್ರ ಕಾರ್ ಬಂದ್ರೆ ಕಾರ್ ಬಾಗಿಲು ತೆಗಿತಾರೆ, ಅವ್ರ ಹಿಂದೆ 4-5 ಜನ ಓಡಾಡ್ತಾರೆ ಮಂತ್ರಿಗಳ ಹಿಂದೆ. 5 ವರ್ಷ ಅಧಿಕಾರ ಮುಗೀತು ಅಂದ್ರೆ ಅವ್ರ ಹಿಂದೆ ಯಾರು ಕೇಳೋರಿಲ್ಲ. ಇನ್ನು ಅದೇ ತರನೇ ಹೈಯರ್ ಪೊಸಿಷನ್ ಅಲ್ಲಿ ಜಡ್ಜು, IAS ಆಫೀಸರ್ಸ್, ಅವರು ಇವರೆಲ್ಲ ಆ ಪೊಸಿಷನ್ ಅಲ್ಲಿ ಇದ್ದಾಗ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ಹಾಗೆ ಫೆಸಿಲಿಟಿನೂ ಇರುತ್ತೆ. ಹಿಂದೆ ಮುಂದೆ ಜನ ಓಡಾಡ್ತಾ ಇರ್ತಾರೆ ಅವ್ರಿಗೆ ಮರ್ಯಾದೆ ಗೌರವ ಕೊಟ್ಕೊಂಡು. ಒಂದು ಸಲಿ ಅವರ ಆ ಪದವಿಯಿಂದ ಇಳಿತು ಅಂದ್ರೆ ಕೇಳೋರು ಯಾರೂ ಇಲ್ಲ. ಯಾರನ್ನಾರು ನಾವು ಗೌರವಿಸ್ತೀವಿ, ಆದರಿಸ್ತೀವಿ ಅಂದ್ರೆ ಅವರು ಪವರ್ ಇದ್ದಾರೆ ಅಂತ, ಅವರು ಸುಂದರವಾಗಿದ್ದಾರೆ ಅಂತ, ಅವರು ವಿದ್ಯಾವಂತರು ಅಂತ, ಅವರು ಹಣವಂತರು ಅಂತ, ಅವರು ಬಲವಂತರು ಅಂತ, ಅದನ್ನೇ ನಾವು ನಮಗೆ ಅವ್ರ ಮೇಲೆ ಇಷ್ಟ, ಅದೇ ಪ್ರೀತಿ ಪ್ರೇಮ ಅಂತ ಹೇಳ್ತೀವಿ. ಅದು ನಿಜವಾದ ಪ್ರೀತಿನಾ? ಅಲ್ಲ, ಯಾಕೆ ಆಚಾರ್ಯರು ಈ ತರ ಎಲ್ಲ ಹೇಳಿ ನಮ್ಗೊಂಥರ ನಿರಾಸೆ ಮಾಡಿಸ್ತಾರೆ? ನಮ್ಮ ಮನೆಯಲ್ಲೇನು ಹಾಗಿಲ್ಲಪ್ಪ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಳ್ಳೆಯವರು, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ನಂಗೆ ಅವ್ರ ಮೇಲೆ ನಂಬಿಕೆ ಇದೆ. ನಾನೀಗ ದುಡಿತಾ ಇದ್ದೀನಿ, ನನಗೆ ಗೌರವಿಸ್ತಾ ಇದ್ದಾರೆ. ನಾಳೆ ನನಗೆ ಏನಾದ್ರು ಈಗ ಹೇಳಿದ್ರಲ್ಲ ಪಶ್ಚಾ ಜೀವತಿ ಜರ್ಜರ ದೇಹೆ, ನನಗೇನ್ ಹಾಗೆ ಮಾಡಲ್ಲ. ಮಾಡದೇ ಇರ್ಲಿ, ಖಂಡಿತ ನಿರಾಶಾದಾಯಕ ಅಲ್ಲ ಭಜಗೋವಿಂದ. ಯಾವ ಅರ್ಥದಲ್ಲಿ ಆಚಾರ್ಯರು ಈ ಎಲ್ಲವನ್ನ ಹೇಳ್ತಾ ಇರೋದು ಅನ್ನೋದನ್ನ ನಾವು ಇಲ್ಲಿ ತಪ್ಪು ಅರ್ಥ ಮಾಡ್ಕೋಬಾರ್ದು, ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ನಿರಾಶಾದಾಯಕ ಅಲ್ಲ ಇದು, ಸತ್ಯವನ್ನ ನಮಗೆ ತೋರಿಸ್ತಾ ಇರೋದು ಅಷ್ಟೇ. ಅಂದ್ರೆ ಯಾವಾಗಾದ್ರೂ ಏನಾದ್ರು ಒಂದು ಲೈಫ್ ಅಲ್ಲಿ ನಾವು ಅನ್ಕೊಳ್ದೇ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಗತ್ತೆ, ಆಗ ಅದೊಂದು ರೀತಿ ಶಾಕ್ ತರ ಆಗ್ಬಾರ್ದು ನಮ್ಗೆ, ಅದನ್ನ ತಡ್ಕೊಳಕ್ ಆಗಲ್ಲ ಅನ್ನೋಗೆ ಒಂಥರ ಸಫರಿಂಗ್ ಆಗ್ಬಾರ್ದು ನಮ್ಗೆ, ಅಲ್ವಾ? ಇದು ಜೀವನದ ಸತ್ಯ. ಇದು ಎಲ್ಲ ಪ್ರಪಂಚದಲ್ಲೂ ಆಗ್ತಾ ಇದೆ, ನನ್ನ ಮನೆಯಲ್ಲೂ ಆಗತ್ತೆ ಅನ್ನೋ ಒಂದು ಸತ್ಯದ ಅರಿವು ನಮಗಿದ್ರೆ ಆಗದೇನೂ ಇರಬಹುದು.
ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ಎಲ್ಲ ಚೆನ್ನಾಗೇ ನೋಡ್ಕೋಬಹುದು ಭಗವಂತನ ದಯೆಯಿಂದ, ಒಳ್ಳೇದೆ. ಅಕಸ್ಮಾತ್ ಆಗ್ಲಿಲ್ಲ, ರೆಡಿಯಾಗಿರು, ಶಾಕ್ ಆಗ್ಬೇಡ, ಸಫರ್ ಆಗ್ಬೇಡ. ಜಗತ್ತಿನ ಸತ್ಯ ಇದು. ಅದನ್ನ ನಮಗೆ ತಿಳಿಸ್ಕೊಡಕ್ಕೆ ಈ ಸತ್ಯದ ಒಂದು ಅರಿವು ನಿನಗಿರ್ಲಿ. ಲೋಕದಲ್ಲಿ ಎಲ್ಲಾ ಕಡೆ ಈ ತರ ಆಗತ್ತೆ. ಆದ್ದರಿಂದ ನೀನು ನಿನ್ನ ಕೆಲಸವನ್ನ ಉತ್ಸಾಹದಿಂದ ಮಾಡ್ತಾ ಇರು, ನಿನ್ನ ಜವಾಬ್ದಾರಿಗಳನ್ನ ಮಾಡ್ತಾ ಇರು. ಆದರೆ ಮನಸ್ಸಲ್ಲಿ ಮಾತ್ರ ಭಜಿಸು ಗೋವಿಂದನನ್ನ, ಅವನಲ್ಲಿ ಮನಸ್ಸನ್ನ ಇಟ್ಟಿರು. ಅದನ್ನ ಮರಿಬೇಡ. ಯಾಕೆ ಅಂದ್ರೆ ಅದು ಒಳಗಿಂದ ನಿನ್ನ ಅಂತರ್ಸತ್ವವಾಗಿ ನಿನಗೆ ಶಕ್ತಿಯನ್ನು ಕೊಡುತ್ತೆ ಕಷ್ಟದ ಸಮಯದಲ್ಲಿ. ನನಗೆ ಗೊತ್ತಿತ್ತು ಇದು ಹೀಗಾಗತ್ತೆ ಅಂತ. ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ, ಅದಕ್ಕೆ ನಾವು ಅನ್ಕೊಂಡಿದ್ದಕ್ಕೂ ಆ ಪರಿಸ್ಥಿತಿ ಆಗಿರೋದಕ್ಕೂ ಎಷ್ಟು ದೊಡ್ಡ ಗ್ಯಾಪ್ ಇರುತ್ತೆ, ಅಷ್ಟು ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗತ್ತೆ. ಆ ಎಕ್ಸ್ಪೆಕ್ಟೇಷನ್ ನ ಕಮ್ಮಿ ಇಟ್ಕೊಂಡ್ರೆ ನಮಗೆ ಸಫರಿಂಗ್ ಕಮ್ಮಿ ಆಗುತ್ತೆ. ಮಗನೋ ಮಗಳೋ ಬೆಳೆಸದೆ ನನಗೆ ಒಂದು ಆಸರೆ ಆಗ್ಲಿ, ನನ್ನನ್ನ ನೋಡ್ಕೊಳ್ಳಿ, ಆಗ್ಬೇಕು ಅಂತಿಲ್ಲ. ನನ್ನ ಕರ್ತವ್ಯ, ಭಗವಂತ ನನಗೆ ಈ ಕೆಲಸವನ್ನ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೀನಿ. ಅವನು ನೋಡ್ಕೊಂಡ್ರೆ ಅದು ಭಗವತ್ ಕೃಪೆ. ಈಗ ಅನ್ಕೊಂಡ್ಬಿಟ್ರೆ ಶಾಕ್ ಆಗಲ್ಲ, ದುಃಖ ಆಗಲ್ಲ. ಅದನ್ನ ಆಚಾರ್ಯರು ತಿಳಿಸಿ ಹೇಳ್ತಿರೋದು. ನಿರಾಸೆ ಅಥವಾ ನಮ್ಮನೇಲೇನ್ ಹಾಗಾಗಲ್ಲ ಆಗದೆ ಇದ್ರೆ ತುಂಬಾ ಒಳ್ಳೇದು. ಅಲ್ಲ, ಇದೆಲ್ಲ ಸರಿ, ಆದ್ರೆ ಇದಕ್ಕೂ ಭಜಿಸು ಗೋವಿಂದನಿಗೂ ಏನು ಸಂಬಂಧ? ಯಾಕೆ ಅಂದ್ರೆ ಆ ಭಗವಂತ ಮಾತ್ರ ಯಾವುದೇ ಷರತ್ತುಗಳಿಲ್ಲದೆ ಅನನ್ಯವಾದ ಭಕ್ತಿಯಿಂದ ಯಾರು ಭಜಿಸ್ತಾರವೋ ಅವರಿಗೆ ಯಾವುದೇ ಷರತ್ತುಗಳಿಲ್ಲದೆ ಅನ್ಕಂಡೀಷನಲ್ ಲವ್ ಅವನು ಮಾತ್ರ ಕೊಡಕ್ಕೆ ಸಾಧ್ಯ. ಅವನು ಮಾತ್ರ ಅದನ್ನ ಕೊಡಕ್ಕೆ ಸಾಧ್ಯ. ನಿನಗೆ ಬೇಕಾ ಅನ್ಕಂಡೀಷನಲ್ ಲವ್? ನಿನಗೆ ಬೇಕಾ ಆ ಪವಿತ್ರವಾದ ಪ್ರೇಮ, ಪ್ರೀತಿ? ತಿರುಗು ಭಗವಂತನ ಕಡೆ. ಅದನ್ನ ಚೆನ್ನಾಗಿ ಮನಸ್ಸಲ್ಲಿ ಮನದಟ್ಟು ಮಾಡ್ಕೊ. ಇನ್ಯಾರು ನನ್ನ ಸಂಸಾರದಲ್ಲಿ, ಬಂಧು ಮಿತ್ರರಲ್ಲಿ ಯಾರೂ ನನಗೆ ಕೊಡಕ್ಕಾಗಲ್ಲ. ಎಲ್ಲಿಯವರೆಗೂ ನನ್ನಿಂದ ಉಪಯೋಗ ಇದೆ ಅಲ್ಲಿಯವರೆಗೂ ನನ್ನನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. 10 ದಿನ ಒಂದು ಕಾಯಿಲೆ ಬಂದು ಮಲ್ಕೊಂಡು ನೋಡಿ ಗೊತ್ತಾಗುತ್ತೆ. ಗೋವಿಂದ ಮಾತ್ರ ಎಂದೂ ನನ್ನನ್ನ ಕೈ ಬಿಡಲ್ಲ, ನಾನು ಎಂತಹದೇ ಸ್ಥಿತಿಯಲ್ಲಿ ಇರಲಿ. ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಭಕ್ತಿ ಮಾಡ್ತೀನಿ, ಅದಕ್ಕೆ ಮಾತ್ರ ನನ್ನನ್ನು ಕಾಪಾಡ್ತಾನೆ. ಅಲ್ಲ ಅಲ್ಲ ಅಲ್ಲ, ನೀನು ಆಸ್ತಿಕನಾಗಿರು, ನಾಸ್ತಿಕನಾಗಿರು, ಎಲ್ಲರೂ ನನ್ನ ಮಕ್ಕಳು. ಕಾಸ್ಲೆಸ್ ಮರ್ಸಿ, ಯಾವುದೇ ಕಾರಣವಿಲ್ಲದೆ ಪ್ರೇಮವನ್ನ ತೋರಿಸ್ತಾನೆ. ನೀನು ಎಂತಹದೇ ಪರಿಸ್ಥಿತಿಯಲ್ಲಿರು. ನನಗೆ ಗೊತ್ತಿಲ್ಲ ಅವನು ನನ್ನ ತಂದೆ ಅಂತ, ಆದ್ರೆ ಅವನಿಗೆ ಗೊತ್ತು ನಾನು ಅವನ ಮಗು ಅಂತ. ನಾನು ನಂಬ್ಲಿ ಬಿಡ್ಲಿ, ನನಗೆ ಅವನ ಮೇಲೆ ಆಸಕ್ತಿನೇ ಇಲ್ಲದೆ ಇರಲಿ, ಆದರೆ ಅವನು ಮಾತ್ರ ನಿರಂತರವಾಗಿ ನಮಗೇನು ಬೇಕೋ ಅದನ್ನ ಸದಾ, ಈ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಿಂದ ಅದನ್ನ ನಮಗೆ ಸಪ್ಲೈ ಮಾಡ್ತಾನೆ ಇದ್ದಾನೆ. ನಮ್ಮನ್ನ ಪ್ರತಿಯೊಬ್ಬರನ್ನು ಈ ಜಗತ್ತಿನಲ್ಲಿ, ನಾನೊಂದೇ ಅವನ ತಂದೆ ತಾಯಿ, ಒಂದೇ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇರುತ್ತಲ್ಲ, ಹಾಗೆ ಎಷ್ಟೋ ಲಕ್ಷಾಂತರ ಜೀವಿಗಳಿದ್ದರು, ಕೋಟಿ ಕೋಟಿ ಇದ್ದರು, ನನ್ನನ್ನು ಒಂದೇ ಮಗುವೇನೋ ನನಗೆ ಅನ್ನುವಷ್ಟು ಕಾಳಜಿಯನ್ನ ನನ್ನ ಮೇಲೆ ಅವನು ತೋರಿಸ್ತಾನೆ. ಅವನ ಒಂದು ಪ್ರೀತಿ ಮಾತ್ರ ಯಾವುದೇ ಕಾರಣವಿಲ್ಲ ಅದಕ್ಕೆ. ಅದಕ್ಕೆ ಒಂದು ಸುಂದರವಾದ ಕಥೆಯನ್ನ ಹೇಳ್ತಾರೆ. ಒಬ್ಬ 90 ವರ್ಷದ ಮುದುಕ, ಅವನು 3 ದಿನದಿಂದ ಊಟ ಮಾಡಿರ್ಲಿಲ್ಲ. ಹಸುವು, ತುಂಬಾ ರಾತ್ರಿ ಹೊತ್ತು ಚಳಿ, ಒಂದು ಮನೆಯ ಮುಂದೆ ಹೋಗಿ ಬಾಗಿಲು ತಟ್ಟದ.
ಅದು ಒಬ್ಬ ಭಕ್ತನ ಮನೆ. ಅವನು ಬಾಗ್ಲ ತೆಗ್ದ. ಈ ಮುದುಕ ಹೇಳ್ದ, ನನಗೆ 3 ದಿನದಿಂದ ಊಟ ಮಾಡಿಲ್ಲಪ್ಪ, ತುಂಬಾ ಹಸುವಾಗಿದೆ, ಏನಾದ್ರೂ ಆಹಾರ ಇದ್ರೆ ಕೊಡ್ತೀಯಾ? ಭಕ್ತನ ಮನಸ್ಸು ಯಾವಾಗಲೂ ಬಹಳ ಕರುಣೆ, ಪ್ರೀತಿ ಇರೋದು. ಓ ಖಂಡಿತ, ಬನ್ನಿ ಬನ್ನಿ ಒಳಗೆ ಅಂತ ಕರೆದು ಕೂಡ್ಸಿ, ಕುತ್ಕೊಳ್ಳಿ, ಊಟವನ್ನ ಹಾಕ್ತೀನಿ ನಿಮ್ಗೆ ಅಂತ ಹೇಳಿ ಅವ್ರನ್ನ ಕೂಡಿಸ್ಬಿಟ್ಟು ಉಪಚಾರ ಮಾಡಿ ಒಳಗಡೆ ಹೋದ. ಹೋಗಿ ಒಂದು ಸ್ವಲ್ಪ ಹೊತ್ತು ಇರಿ, ಆಹಾರ ಫುಡ್ ರೆಡಿ ಆಗ್ತಾ ಇದೆ ಅಂತ ಹೇಳ್ದ. ಆಮೇಲೆ ಎಲ್ಲ ಆಹಾರ ಎಲ್ಲ ರೆಡಿ ಆಯ್ತು. ತಗೊಂಬಂದು ಇಟ್ಮೇಲೆ ಅವ್ರಿಗೆಲ್ಲ ಬಡಿಸಿದ್ರು ಊಟವನ್ನ. ಬಡಿಸಿದ್ಮೇಲೆ ಅವನು ಊಟ ಮಾಡಕ್ ಹೋದ, 90 ವರ್ಷದವನು. ಆಗ ಭಕ್ತ ಹೇಳ್ದ, ತಡೀರಿ, ಸ್ವಲ್ಪ ತಡೀರಿ, ಈ ಆಹಾರವನ್ನ ನಮ್ಗೆ ಇವತ್ತು ಕೊಟ್ಟಿದ್ದಾನಲ್ಲ ಪರಮಾತ್ಮ, ಅವನ ಒಂದು ಪ್ರಾರ್ಥನೆ ಮಾಡಿ, ನನ್ನದು ಪದ್ಧತಿ ಅದು, ಪ್ರಾರ್ಥನೆ ಮಾಡಿ ಊಟ ಮಾಡೋಣ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಇನ್ ಕೆಲವರು ಅನ್ನಪೂರ್ಣೆ ಸದಾಪೂರ್ಣೆ ಏನಾದ್ರೂ ಹೇಳ್ಬೋದು. ಪರಮಾತ್ಮನ ಸ್ಮರಣೆ ಮಾಡಿ ಊಟ ಮಾಡೋಣ. ಆಗ ಆ ಮುದುಕ ಹೇಳ್ದ, ನನಗೆ ಇಷ್ಟು ವರ್ಷ ಕಳೆದಿದ್ದೀನಿ, ನನಗೆ ಈ ದೇವರು ಅದೆಲ್ಲ ನಂಬಿಕೆ ಇಲ್ಲ, ನಂಗೆ ಈ ಪ್ರಾರ್ಥನೆ ಎಲ್ಲ ನಂಬಿಕೆ ಇಲ್ಲ, ನಾನ್ ಮಾಡಲ್ಲ ಪ್ರಾರ್ಥನೆ, ನಾನು ನಾಸ್ತಿಕ, ನೀನ್ ಬೇಕಾದ್ರೂ ಮಾಡ್ಕೋ ಅಂದ. ಇವನು ಅದ್ ಹೇಗ್ ಹೇಳ್ತೀರಾ, ಇವತ್ ನಿಮ್ಗೆ ಇಷ್ಟು ಹಸಿವಾಗಿದೆ, ನಿಮಗೆ ನನ್ನ ಮನೆಯಲ್ಲಿ ಇವತ್ತು ಊಟ ಕೊಡಿಸ್ತಾ ಇದ್ದಾನೆ ಪರಮಾತ್ಮ, ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಊಟ ಮಾಡ್ಬೇಕಲ್ವಾ? ಇಲ್ಲ. ಇಬ್ರಿಗೂ ಮಾತಿಗೆ ಮಾತು ಬೆಳೆದು ತುಂಬಾ ಭಕ್ತನಿಗೆ ತುಂಬಾ ನೋವಾಯ್ತು. ಭಗವಂತನ ಬಗ್ಗೆ ಇವನಿಗೊಂದು ಸ್ವಲ್ಪನೂ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ, ಭಕ್ತಿ ಇಲ್ಲ, ಗೌರವ ಇಲ್ಲ. ಇಂತಹ ನಾಸ್ತಿಕನಿಗೆ, ದುಷ್ಟನಿಗೆ ಅನ್ನ ಹಾಕಬಾರದು ಅಂತ ಭಕ್ತನಿಗೆ ಕೋಪ ಬಂದು ಅವನನ್ನ ಕೈ ಹಿಡಿದು ಎಳೆದು, ನೀನ್ ಹೋಗು ನನ್ನ ಮನೆಯಿಂದ, ನಿನಗೆ ಊಟ ಕೊಡೋದಿಲ್ಲ ನಾನು ಅಂತ ಎಳೆದು ಆಚೆ ತಳ್ಳಿ ಬಾಗ್ಲು ಹಾಕೊಂಡ್ಬಿಟ್ಟ. ಆಮೇಲೆ ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡ್ದ. ಮೊದಲೇ ಶುದ್ಧ ಭಕ್ತ, ಮನಸ್ಸಿನ ಒಳಗಡೆ ಕಾನ್ಶಿಯಸ್ ಒಳಗಡೆ ಅಂತರಾತ್ಮದಲ್ಲಿ ಒಂದು ರೀತಿ ಚುಚ್ಚದಂಗಾಯ್ತು. ನಾನ್ ಮಾಡಿದ್ದು ತಪ್ಪು. ಅವನು 3 ದಿನದಿಂದ ಅನ್ನ ಇರ್ಲಿಲ್ಲ, ವಯಸ್ಸಾದ ಮುದುಕ, ಚಳಿ ಆಚೆ ಕಡೆ, ನಾನು ಮಾಡಿದ್ದು ಸರಿ ಹೋಗ್ಲಿಲ್ಲ ಅಂತ ಮನಸ್ಸಿನಲ್ಲೇ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ದ. ಆಗ ಅವನು ತುಂಬಾ ಭಕ್ತನಾಗಿರೋದ್ರಿಂದ ಭಗವಂತನ ಜೊತೆ ಮಾತುಕತೆ ಯಾವಾಗಲೂ ಮನಸ್ಸಿನಲ್ಲಿ ಆದಾಗ ಪರಮಾತ್ಮ ರೆಸಿಪ್ರೊಕೇಟ್ ಮಾಡ್ತಾನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅದನ್ನು ನೋಡ್ತೀವಿ. ಆಗ ಪರಮಾತ್ಮ ಅವನಿಗೆ ಹೇಳ್ದ, ಅಲ್ಲಪ್ಪ, ಅವನು ನಾಸ್ತಿಕನೋ ಆಸ್ತಿಕನೋ, 90 ವರ್ಷ ಅವನನ್ನ ನಾನು ಅವನಿಗೆಲ್ಲ ಕೊಟ್ಟು ಸಾಕಿದ್ದೀನಿ, ಅವನಿಗೆ ಆಹಾರವನ್ನ ಸಪ್ಲೈ ಮಾಡಿದ್ದೀನಿ. ಒಂದು ದಿನ ನಿನ್ನ ಮನೆ ಬಾಗಿಲಿಗೆ ನನ್ನ ಭಕ್ತ ಅಂತ ಬಂದ್ರೆ ಅವನಿಗೆ ಆಹಾರವನ್ನ ಕೊಡದೆ ಕಳಿಸಿದ್ಯಲ್ಲ ನೀನು, ಅವನನ್ನ ಕರೆದು ವಾಪಸ್ಸು ಕೊಡು. ಅವನು ನನ್ನನ್ನ ಪ್ರಾರ್ಥನೆ ಮಾಡದೆ ಹೋದ್ರೂ ಪರವಾಗಿಲ್ಲ. ಇದು ಭಗವಂತನ ಕರುಣೆ. ಅಂದ್ರೆ 90 ವರ್ಷಗಳ ಕಾಲ ಅವನೇನು ಯಾವ ದೇವರನ್ನು ನಂಬಿರ್ಲಿಲ್ಲ, ಪ್ರಾರ್ಥನೆ ಮಾಡಿರ್ಲಿಲ್ಲ, ಆದರೂ ಭಗವಂತ ಪೋಷಣೆ ಮಾಡ್ತಾನೆ. ನಾವೇ ಎಲ್ಲ ನೋಡ್ತಿದ್ವಿ ಅಲ್ವಾ, ಕೋವಿಡ್ ಟೈಮಲ್ಲಿ ಆ ಆಕ್ಸಿಜನ್ ಸಿಲಿಂಡರ್ಗೆಲ್ಲ ಎಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕು ಅಂದಾಗ ಎಷ್ಟೋ ಜನ ವಾಟ್ಸಪ್ ಮೆಸೇಜ್ ಮಾಡ್ತಿದ್ರು, ಓ ನಮಗ್ ಗೊತ್ತೇ ಇರ್ಲಿಲ್ಲ, ಇದಕ್ಕೆ ಆಕ್ಸಿಜನ್ಗೆ ದುಡ್ಡು ಕೊಟ್ಟು ತಗೋಬೇಕಾ, ಇಷ್ಟು ವರ್ಷ ನಾವು ಅದನ್ನ ಆ ಗಾಳಿಯಲ್ಲಿ ಇದ್ದ ಆಕ್ಸಿಜನ್ನ ಫ್ರೀ ಆಗಿ ಪರಮಾತ್ಮನ ಕೃಪೆಯಿಂದ ನಾವು ತಗೋತಾ ಇದ್ವಿ, ಈಗ ನಮಗದ್ರ ಬೆಲೆ ಗೊತ್ತಾಗಿದೆ ಅಂತ. ಇಷ್ಟು ವರ್ಷ ಅದನ್ನ ನಾವು ನೆನಪೇ ಮಾಡ್ಕೊಂಡಿಲ್ಲ, ನಮಗ ಅದಕ್ಕೆ ಒಂದು ವ್ಯಾಲ್ಯೂನೇ ಕೊಟ್ಟಿಲ್ಲ. ನಾವು ಕೊಡ್ಲಿ ಬಿಡ್ಲಿ, ನಮ್ಮ ಮೇಲೆ ಯಾವುದೇ ಒಂದು ಷರತ್ತುಗಳಿಲ್ಲದೆ, ನೀನ್ ಹೀಗಿದ್ರೆ ಮಾತ್ರ ನೀನನ್ ಪ್ರೀತಿ ಇಲ್ಲ, ಯಾವ ರೀತಿ ಇದ್ದರೂ ನಮ್ಮನ್ನ ತನ್ನ ಮಕ್ಕಳು ಅಂತ ಅನ್ಕಂಡೀಷನಲ್ ತಾಯಿ ಮಗುವಿನ ಮೇಲೆ ತೋರಿಸ್ತಾಳಲ್ಲ, ಆ ರೀತಿ ಪ್ರೀತಿಯನ್ನ ಇನ್ನೂ ಹೆಚ್ಚು ಜನ್ಮ ಜನ್ಮಾಂತರದಿಂದ ನಮ್ಮನ್ನ ಕಾಪಾಡ್ತಾ ಇದ್ದಾನಲ್ಲ. ಭಜಿಸು ಗೋವಿಂದನನ್ನ, ಅವನ ಕಡೆ ತಿರುಗು. ಈ ಲೌಕಿಕ ಜಗತ್ತಿನ ಪ್ರೇಮ ಪ್ರೀತಿ ಎಲ್ಲವೂ ಒಂದು ಸೀಮಿತವಾಗಿದೆ, ಒಂದು ಪರಿಮಿತಿಯಲ್ಲಿ ಇದೆ, ಒಂದೊಂದು ಲಿಮಿಟೇಷನ್ ಇದೆ.
ನಿಂಗೆ ಅನ್ಲಿಮಿಟೆಡ್ ಅನ್ಕಂಡೀಷನ್ ಪ್ರೀತಿ ಬೇಕಾ? ಭಜಿಸು ಭಗವಂತನನ್ನ, ಭಜಿಸು ಗೋವಿಂದನನ್ನ. ಯಾವತ್ ವೀತೋಪಾರ್ಜನ ಸಕ್ತಃ, ಎಲ್ಲಿಯವರೆಗೆ ನೀನು ಆರೋಗ್ಯವಾಗಿ ದುಡಿತಾ ಇರ್ತೀಯೋ ಅಲ್ಲಿಯವರೆಗೆ ನಿನ್ನ ಇಡೀ ಪರಿವಾರ ಮನ್ನಿಸತ್ತೆ, ಗೌರವಿಸತ್ತೆ. ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೇ. ಯಾರೂ ನಿನಗೆ ನಿನಗೆ ನಿನ್ನ ಶರೀರ ಜರ್ಜರ ಆಯ್ತು ಅಂದ್ರೆ ನಿನ್ನನ್ನ ಯಾರು ವಿಚಾರಿಸಲ್ಲ. ಆದರೆ ಭಗವಂತ ಮಾತ್ರ ನೀನು ಹೇಗೆ ಇರು, ನಿನ್ನಲ್ಲಿ ಪ್ರೀತಿಯನ್ನ ಸದಾ ತೋರಿಸ್ತಾನೆ, ಅವನ ಕಡೆ ತಿರುಗು ಅಂತ ಆಚಾರ್ಯರು ಇಲ್ಲಿ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಪ್ರೀತಿಯಿಂದ ಕಾಳಜಿಯಿಂದ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲ ಆಚಾರ್ಯರೇ, ನಿಮಗೆ ಹಂಗ ಅನ್ಸ್ಬೋದಷ್ಟೇ, ನನ್ನ ಮನೆಯಲ್ಲಿ ಹಾಗಿಲ್ಲ. ನನ್ನ ಬಂಧು ಬಾಂಧವರು, ನನ್ನ ಮಕ್ಕಳು, ಹೆಂಡತಿ ಅಥವಾ ಗಂಡ ಎಲ್ಲರೂ ತುಂಬಾ ಒಳ್ಳೆಯವರು, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ನನಗೆ ಆ ಚಿಂತೆನೇ ಇಲ್ಲ. ನೀವು ಇಲ್ಲಿ ಹೇಳಿರೋದು ಸರಿ ಇಲ್ಲ ಅಂತ ಅನ್ಸತ್ತಾ? ಮುಂದಿನ ಶ್ಲೋಕ ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಸರ್ವಂ ಕೃಷ್ಣಾರ್ಪಣಮಸ್ತು. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಅರ್ಥಸಹಿತ ವ್ಯಾಖ್ಯಾನವನ್ನು ಶ್ರೀಮತಿ ರೂಪಶ್ರೀ ಶಿವರಾವ್ ಬೆಂಗಳೂರು ಇವರು ಬಹಳ ಸೊಗಸಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಇದರ ಮುಂದುವರಿದ ಭಾಗವನ್ನು ಮುಂದಿನ ಸತ್ಸಂಗಗಳಲ್ಲಿ ತಿಳಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತಾ, ನಾವೆಲ್ಲರೂ ನಾಳೆಯ ಸತ್ಸಂಗಕ್ಕೆ ಸರಿಯಾದ ಸಮಯಕ್ಕೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ್ ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ. आनंदवन अग्रहार निवासी श्री शेषाचल सद्गुरु महाराज की जय. ಜೈ. जय जय रघुवीर समर्थ. श्री कृष्णार्पण. ಸರ್ವಂ ಕೃಷ್ಣಾರ್ಪಣಮಸ್ತು.